ಸಣ್ಣ ವಯಸ್ಸಿಂದ ನಮ್ಮ ಲೈಫಲ್ಲಿ ಎಲ್ಲರೂ ಹೇಳ್ಕೊಟ್ಟಿರೋದು ಇದೊಂದೇನೆ. ಟೀಚರ್ಸ್ ಕೂಡ ಇದೇ ಮಾತು ಹೇಳ್ತಾರೆ, ಪೇರೆಂಟ್ಸ್ ಕೂಡ ಇದೇ ಮಾತು ಹೇಳ್ತಾರೆ, ಆಫೀಸಲ್ಲಿ ಬಾಸ್ ಕೂಡ ಇದೇ ಮಾತು ಹೇಳ್ತಾರೆ, ಇಂಟರ್ನೆಟ್ ಅಲ್ಲಿ ಮೋಟಿವೇಶನ್ ಸ್ಪೀಕರ್ಗಳು ಕೂಡ ಇದೇ ಮಾತು ಹೇಳ್ತಾರೆ. ಏನಂದ್ರೆ ಮಾರ್ಕ್ಸ್ ಕಮ್ಮಿ ಬಂದಿದ್ಯಾ, ಜಾಸ್ತಿ ಕಷ್ಟಪಡು, ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಪ್ರಮೋಷನ್ ಸಿಗ್ತಾ ಇಲ್ವಾ, ಜಾಸ್ತಿ ಕೆಲಸ ಮಾಡು, ಜಾಸ್ತಿ ಪ್ರಮೋಷನ್ ಸಿಗುತ್ತೆ. ಲೈಫಲ್ಲಿ ದುಡ್ಡಿಲ್ವಾ, ಜಾಸ್ತಿ ಹಾರ್ಡ್ ವರ್ಕ್ ಮಾಡು, ನಿನ್ನ ಲೈಫಲ್ಲಿ ದುಡ್ಡು ಬರ್ತಾ ಹೋಗುತ್ತೆ. ಬಟ್ ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ, ಎಲ್ಲದಕ್ಕೂ ಈ ಹಾರ್ಡ್ ವರ್ಕೆ ಸೊಲ್ಯೂಷನ್ ಆಗಿದ್ರೆ ಜಾಸ್ತಿ ಹಾರ್ಡ್ ವರ್ಕ್ ಮಾಡೋ ಜನಗಳು ಯಾಕಿನ್ನೂ ಸಕ್ಸಸ್ಫುಲ್ ಆಗಿಲ್ಲ? ಒಂದು ಕನ್ಸ್ಟ್ರಕ್ಷನ್ ಸೈಟಲ್ಲಿ ಕೆಲಸ ಮಾಡೋ ಒಬ್ಬ ಗಾರೆ ಕೆಲಸವನ್ನು ಮಾಡೋ ಹಾರ್ಡ್ ವರ್ಕು ಆಫೀಸಲ್ಲಿ AC ರೂಮಲ್ಲಿ ಕುತ್ಕೊಂಡು ಮಾಡೋ ಮ್ಯಾನೇಜರು ಮಾಡೋಕ್ಕೆ ಚಾನ್ಸೇ ಇಲ್ಲ. ಹಾಗಿದ್ರೆ ಈ ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸಸ್ ಸಿಗೋದೇ ಇಲ್ವಾ? ಹಾರ್ಡ್ ವರ್ಕ್ ಮಾಡೋದು ವೇಸ್ಟಾ? ನಮ್ಮ ಲೈಫಲ್ಲಿ ನಮಗೆ ಸಕ್ಸಸ್ ಸಿಗಬೇಕಂದ್ರೆ ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಸಿಗಲ್ಲ, ಅಥವಾ ಸ್ಮಾರ್ಟ್ ವರ್ಕ್ ಮಾಡಬೇಕಾ? ಸ್ಮಾರ್ಟ್ ವರ್ಕ್ ಮಾಡಿದ್ರೂ ಸಿಗಲ್ಲ. ನಮ್ಮ ಲೈಫಲ್ಲಿ ಸಕ್ಸಸ್ ಸಿಗೋದು ನಾವೇನು ಮಾಡ್ದಲೇ ಇದ್ದಾಗ. ಇದನ್ನು ನಾನು ಹೇಳ್ತಾ ಇಲ್ಲ, 5000 ವರ್ಷಗಳ ಹಿಂದೆ ಬರೆದಿರೋ ಭಗವದ್ಗೀತೆ ಕೂಡ ಇದೇ ಹೇಳುತ್ತೆ. ಈಗಿನ ಕಾಲದಲ್ಲಿರೋ ಮಾಡರ್ನ್ ಸೈನ್ಸ್ ಕೂಡ ಇದೇ ಹೇಳುತ್ತೆ. ಈ ವಿಡಿಯೋದಲ್ಲಿ ನಾವು ನಮ್ಮ ಇಂಡಿಯನ್ ಫಿಲಾಸಫಿನ ಮತ್ತು ಮಾಡರ್ನ್ ಸೈನ್ಸ್ನ ಎರಡೂ ಯೂಸ್ ಮಾಡಿಕೊಂಡು ಹೇಗೆ ಏನೂ ಮಾಡ್ದಲೇ ಲೈಫಲ್ಲಿ ಸಕ್ಸಸ್ ಪಡೆಯೋದು ಹೇಗೆ ಅಂತ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ದಯವಿಟ್ಟು ನನ್ನ ಕ್ಷಮಿಸಿ, ಯಾಕಂದರೆ ನನ್ನ ವಾಯ್ಸ್ ತುಂಬ ಕೆಡ್ದಾಗ ಬರ್ತಾ ಇದೆ. ಇದರಿಂದ ತುಂಬ ಜನಕ್ಕೆ ಇರಿಟೇಟ್ ಆಗ್ಬೋದು. ದಯವಿಟ್ಟು ಇದನ್ನೊಂದು ನಿಮ್ಮ ಹೊಟ್ಟೆ ಒಳಗೆ ಹಾಕೊಂಬಿಡಿ. ಯಾಕಂದರೆ ಲಾಸ್ಟ್ 1 ವೀಕಿಂದ ನನ್ನದು ವಾಯ್ಸ್ ತುಂಬ ಕೆಟ್ಟೋಗ್ಬಿಟ್ಟಿದೆ. ಇವತ್ತು ಸ್ವಲ್ಪ ಪರವಾಗಿಲ್ಲ ಆ್ಯಕ್ಚುಲಿ. ದಯವಿಟ್ಟು ಇದರಿಂದ ಏನಾದರೂ ನಿಮಗೆ ಇರಿಟೇಟ್ ಆದರೆ ದಯವಿಟ್ಟು ನಿಮ್ಮ ಹೊಟ್ಟೆ ಒಳಗೆ ಹಾಕೊಂಬಿಡಿ. ಎಲ್ರಿಗೂ ಏಂಜಲ್ ಇನ್ವೆಸ್ಟ್ಮೆಂಟ್ಸ್ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ರೀಸೆಂಟ್ಲಿ ಕರ್ನಾಟಕದಲ್ಲಿ ಒಂದು ಬಸ್ ಆಕ್ಸಿಡೆಂಟ್ ಆಯಿತು. ಬಸ್ಸು ಬೆಂಗಳೂರಿಂದ ಗೋಕರ್ಣಗೆ ಹೋಗ್ತಾ ಇತ್ತು. ಚಿತ್ರದುರ್ಗದಿಂದ ಹೋಗ್ಬೇಕಾದ್ರೆ ಈ ಬಸ್ಸಿಗೆ ರಾಂಗ್ ಡೈರೆಕ್ಷನ್ ಇಂದ ಲಾರಿ ಬಂದ್ಬಿಟ್ಟು ಈ ಡೀಸೆಲ್ ಟ್ಯಾಂಕಿಗೆ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗುತ್ತೆ. ಇದರಿಂದ ಬಸ್ಸು ಹತ್ಕೊಂಡು ಉರಿಯುತ್ತೆ. ಇದರಿಂದ ಎಷ್ಟೋ ಜನ ಅಲ್ಲಿ ಪ್ರಾಣ ಕಳ್ಕೊತಾರೆ. ಈ ಇನ್ಸಿಡೆನ್ಸು ನಿಮಗೆಲ್ಲ ಗೊತ್ತೇ ಇರುತ್ತೆ. ನೀವು ಯೋಚನೆ ಮಾಡಿ, ಈ ಬಸ್ಸು ಬೆಂಗಳೂರಿಂದ ಬಿಡ್ಬೇಕಾದ್ರೆ ಯಾವುದೋ ಒಂದು ಸಿಗ್ನಲಲ್ಲಿ ನಿಂತ್ಕೊಂಡಿರುತ್ತೆ. ಆ ಸಿಗ್ನಲ್ ನಿಂತ್ಕೊಂಡಿರ್ಬೇಕಾದ್ರೆ ಯಾರೋ ಒಬ್ಬ ಮೊಬೈಲಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡಿರ್ತಾನೆ. ಸಿಗ್ನಲ್ ಬಿಟ್ಟು 5 ರಿಂದ 10 ಸೆಕೆಂಡ್ ಆದರೂ ಕೂಡ ಅವನಿಗೆ ಗೊತ್ತಾಗಲ್ಲ. ಹಿಂದ್ಗಡೆಯಿಂದ ಎಲ್ಲ ಆರನ್ ಮಾಡ್ತಿರ್ತಾರೆ, ಓಯ್ ಸೈಡಿಗೆ ಹೋಗೋ ಅಂತ ಆರನ್ ಮಾಡ್ತಿರ್ತಾರೆ. ಅವಾಗ ಅವನಿಗೆ ಅರ್ವಾಗಿ ಮೊಬೈಲ್ ಜಾಬಲ್ಲಿ ಇಟ್ಕೊಂಡು ಸೈಡಿಗೆ ಹೋಗ್ತಾನೆ. ಈ ಥರದ್ದು ಏನಾದರೂ ಇನ್ಸಿಡೆಂಟು ಅವತ್ತಿನ ದಿವಸ ಬಸ್ಸಿಗೆ ಏನಾದರೂ ಆಗಿದ್ದಿದ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸು 99.99% ಕಮ್ಮಿ ಆಗ್ತಿತ್ತು. ಯಾಕಂದರೆ ಸಿಂಪಲಾಗಿ ಒಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ಬಸ್ಸು ನಾರ್ಮಲಿ 90 ರಿಂದ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಹೈವೇನಲ್ಲಿ. 90 ರಿಂದ 100 ಕಿಲೋಮೀಟರ್ ಪರ್ ಅವರ್ ಅಂದರೆ ಅದನ್ನು ಸೆಕೆಂಡಿಗೆ ಲೆಕ್ಕ ತಗೊಂಡ್ರೆ 25 ಮೀಟರ್ ಪರ್ ಸೆಕೆಂಡ್ ಹಂಗೆ ಬಸ್ ಮೂವ್ ಆಗ್ತಾ ಇರುತ್ತೆ. ಬಸ್ಸಿಂದು ಟೋಟಲ್ ಉದ್ದನೇ ಒಂದು 10 ರಿಂದ 12 ಮೀಟರ್ ಇರುತ್ತೆ. ಅವತ್ತೇನಾದರೂ ಆ ಬಸ್ಸು 2 ಸೆಕೆಂಡು 2 ರಿಂದ 3 ಸೆಕೆಂಡ್ ಏನಾದರೂ ಲೇಟಾಗಿ ಬಂದಿದ್ದಿದ್ರೆ, ಅಂದರೆ ಸುಮಾರು 70 ರಿಂದ 80 ಮೀಟ್ರ್ ಹಿಂದೆ ಇರ್ತಿತ್ತು. ಆಗ ಈ ಆಕ್ಸಿಡೆಂಟ್ ನಡೀತಾನೆ ಇರಲಿಲ್ಲ. ಅದೇ ಏನಾದರೂ ಈ ಬಸ್ಸು 2 ರಿಂದ 3 ಸೆಕೆಂಡ್ ಬೇಗ ಬಿಟ್ಟಿದ್ದಿದ್ರೆ 70 ರಿಂದ 80 ಮೀಟ್ರ್ ಈ ಬಸ್ಸು ಮುಂದೆ ಇರ್ತಿತ್ತು. ಅವಾಗ ಈ ಆಕ್ಸಿಡೆಂಟ್ ನಡೀತಾ ಇರಲಿಲ್ಲ. ಇವಾಗ ಹೇಳಿ, ಇದರಲ್ಲಿ ಯಾರು ತಪ್ಪು? ಲಾರಿ ಡ್ರೈವರ್ ತಪ್ಪ? ಬಸ್ ಡ್ರೈವರ್ ತಪ್ಪ? ಯಾರು ತಪ್ಪು? ಸ್ಕೂಟಿನಲ್ಲಿ ಮಾತಾಡ್ತಿರೋನ್ ತಪ್ಪ? ಯಾರು ತಪ್ಪು? ಇದೊಂದೇ ಅಲ್ಲ, ಇನ್ನೊಂದು ಇನ್ಸಿಡೆಂಟ್ ತಾಳಿ. ಜೂನ್ 28, 1914ರಲ್ಲಿ ಆಸ್ಟ್ರಿಯಾದ ರಾಜಕುಮಾರ ಒಂದು ಕಾರಲ್ಲಿ ಹೋಗ್ತಾ ಇರ್ತಾನೆ. ಆಗ ಅವನ ಡ್ರೈವರು ಒಂದೇ ಒಂದು ಮಿಸ್ಟೇಕ್ ಮಾಡ್ತಾನೆ. ಏನಂದ್ರೆ ಅವ್ನು ಹೋಗ್ಬೇಕಾಗಿರೋ ರೋಡಿಂದ ಪಕ್ಕದ ರೋಡಿಗೆ ರಾಂಗ್ ಡೈರೆಕ್ಷನ್ ಅಲ್ಲಿ ಕಾರ್ನ ಮೂವ್ ಮಾಡ್ತಾನೆ. ಈ ಮೂವ್ ಮಾಡಿದ ಕಾರಣದಿಂದ ಸುಮಾರು 8.5 ಕೋಟಿ ಜನ ಸತ್ತೋಗ್ತಾರೆ. ಆಶ್ಚರ್ಯ ಆಗ್ತಿದ್ಯಾ? ಆಕ್ಚುಲಿ ಆ ಕಾರಲ್ಲಿ ಕುಂತಿದ್ದು ಆಸ್ಟ್ರಿಯಾದ ರಾಜಕುಮಾರ. ಆ ಆಸ್ಟ್ರಿಯಾದ ರಾಜಕುಮಾರನ ಕೊಲ್ಬೇಕಂತಾನೆ ಒಬ್ಬ ನ್ಯಾಷನಲಿಸ್ಟು ಕಾಯ್ತಾ ಇರ್ತಾನೆ. ಅದೇ ಟೈಮಲ್ಲಿ ಇವನು ಎಲ್ಲಿ ಸ್ಯಾಂಡ್ವಿಚ್ ತಿಂತಿರ್ತಾನಲ್ಲ, ಅದೇ ಹೋಟ್ಲಲ್ಲಿ ಹೋಗ್ಬಿಟ್ಟು ಈ ಕಾರು ನಿಂತ್ಕೊಳುತ್ತೆ. ಆಗ ಆ ನ್ಯಾಷನಲಿಸ್ಟು ಈ ಆಸ್ಟ್ರಿಯಾದ ರಾಜಕುಮಾರನ ಕೊಲ್ತಾನೆ. ಇದರಿಂದ 1ನೇ ಮಹಾಯುದ್ಧ ಸ್ಟಾರ್ಟ್ ಆಗುತ್ತೆ. ಈ ಮಹಾಯುದ್ಧದಲ್ಲಿ ಸುಮಾರು 8.5 ಕೋಟಿ ಜನ ಸಾಯ್ತಾರೆ. ಅದೇ ರೀತಿ ವರ್ಲ್ಡ್ ವಾರ್ 2 ಆಯ್ತಲ್ಲ, ವರ್ಲ್ಡ್ ವಾರ್ 2 ಆಗಕ್ಕೆ ಕಾರಣ ಒಬ್ಬ ಪ್ರಿನ್ಸಿಪಲ್. ಹೇಗೆ ಅಂದ್ರೆ ಹಿಟ್ಲರ್ಗೆ ಆರ್ಟ್ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ. ಅವನು ಆರ್ಟ್ ಸ್ಕೂಲ್ ಅಲ್ಲಿ ಜಾಯ್ನ್ ಆಗ್ಬೇಕಂತಿರ್ತಾನೆ. ಅವ್ನು ಯಾವಾಗ ಹೋಗಿ ಅಪ್ಲಿಕೇಶನ್ ಕೊಡ್ತಾನೆ. ಅವಾಗ ಅಲ್ಲಿನ ಪ್ರಿನ್ಸಿಪಲ್ ಹಿಟ್ಲರ್ನ 2 ಸಲ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸ್ತಾನೆ. ಹಿಟ್ಲರ್ಗೆ ಆ ಪ್ರಿನ್ಸಿಪಲ್ ಬಗ್ಗೆ ಗೊತ್ತಾಗುತ್ತೆ. ಆ ಪ್ರಿನ್ಸಿಪಲ್ ಜೂಯಿಶ್ ಅಂತ. ಹಿಟ್ಲರ್ ಅದೇ ಸಿಟ್ನ ಇಟ್ಕೊಂಡು ಮುಂದೆ ಹೋಗಿ ಜರ್ಮನ್ ಆರ್ಮಿನಲ್ಲಿ ಸೇರ್ಕೊಂಡು ವರ್ಲ್ಡ್ ವಾರ್ 2ನೇ ತಾಂಬರ್ತಾನೆ. ಸುಮಾರು 60 ಲಕ್ಷ ಜೂಯಿಸ್ ನ ಆಲೋಕಾಶ್ ನಲ್ಲಿ ಹಾಕಿ ಸುಟ್ಟಾಕ್ತಾನೆ. ಮತ್ತೆ ಸುಮಾರು 8.5 ಕೋಟಿ ಜನಗಳ ಸಾವಿಗೆ ಹಿಟ್ಲರ್ ಕಾರಣ ಆಗ್ತಾನೆ ವರ್ಲ್ಡ್ ವಾರ್ 2 ಇಂದ. ಈ ಹಿಟ್ಲರ್ಗೆ ಅವತ್ತೇನಾದ್ರೂ ಈ ಪ್ರೊಫೆಸರ್ ಜಾಯ್ನಿಂಗ್ ಕೊಟ್ಟಿದ್ರೆ ಹಿಟ್ಲರ್ ಪೇಂಟ್ ಬೆಳ್ಕೊಂಡು ಆರ್ಟಿಸ್ಟ್ ಆಗ್ತಾ ಇದ್ದ, ಈ ತರ ಕಿಲ್ಲರ್ ಆಗ್ತಾ ಇರ್ಲಿಲ್ಲ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ಇಂಡಿಯಾದಲ್ಲಿ ಒಂದು ಕಾಯಿಲೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನಂದ್ರೆ ಹಾರ್ಡ್ ವರ್ಕ್ ಅಂತ. ರೀಸೆಂಟ್ಲಿ ನಾರಾಯಣ್ ಮೂರ್ತಿನೂ ಇದ್ರ ಬಗ್ಗೆ ಮಾತಾಡಿದ್ರು. ವರ್ಕ್ 72 ಅವರ್ಸ್ ಇನ್ ಅ ವೀಕ್ ಅಂತ. ಯಾಕಂದ್ರೆ ನೀನ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀಯೋ ಅಷ್ಟು ನೀನ್ ಸಕ್ಸಸ್ ಸಿಗುತ್ತೆ. ನೀನ್ ಎಷ್ಟು ಕಷ್ಟ ಪಡ್ತೀಯೋ ಹಂಗ್ ನಿನಗೆ ಸಕ್ಸಸ್ ಸಿಗುತ್ತೆ ಅಂತ ನಮ್ಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ಏನಾಗ್ತಾ ಇದೆ, ನಮ್ ತಲೆಯಲ್ಲಿ ಒಂದು ಕುತ್ಕೊಂತ ಇದೆ. ಏನಂದ್ರೆ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನೋ ರಿಸಲ್ಟ್ ನನ್ನ ಕೈಯಲ್ಲೇ ಇದೆ. ನಾನು ಹಾರ್ಡ್ ವರ್ಕ್ ಮಾಡೋ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಾನು ಕಷ್ಟಪಟ್ಟರೆ ರಿಸಲ್ಟ್
ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಈಗ ನೀವು ಸಖತ್ ಕಷ್ಟಪಟ್ಬಿಡ್ತೀರಾ, ರಿಸಲ್ಟ್ ನಿಮ್ಮ ಕೈಲಿ ಇರಲ್ಲ. ಅವಾಗ ಏನಾಗುತ್ತೆ, ನಿಮಗೆ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ, ಮೈಂಡ್ ಕನ್ಫ್ಯೂಸ್ ಮಾಡುತ್ತೆ, ಮತ್ತೆ ಇನ್ನೂ ಆ ಕನ್ಫ್ಯೂಸ್ ಮೈಂಡಿಂದ ಮತ್ತೆ ಕೆಲಸ ಮಾಡೋಕೆ ಹೋಗ್ತೀರಾ, ಮತ್ತೆ ಉಲ್ಟಾ ಹೊಡಿಯುತ್ತೆ. ಇವಾಗ ನೀವೇ ನೋಡಿದ್ರಿ, ಇಷ್ಟು ದೊಡ್ಡ ದೊಡ್ಡ ಯುದ್ಧಗಳು, ಇಷ್ಟು ದೊಡ್ಡ ದೊಡ್ಡ ಆಕ್ಸಿಡೆಂಟ್, ಇದೆಲ್ಲ ಆಗಕ್ಕೆ ಯಾರ ಕೈಲೂ ಇಲ್ಲ. ಕಂಟ್ರೋಲ್ ಮಾಡೋದು ಯಾರ ಕೈಲಿಲ್ಲ, ಸ್ಟಾರ್ಟ್ ಮಾಡೋದು ಯಾರ ಕೈಲಿಲ್ಲ. ಒಂದು ಚಿಕ್ಕ ಚಿಕ್ಕ ಇನ್ಸಿಡೆಂಟ್ಗಳೇ ದೊಡ್ಡ ದೊಡ್ಡ ವಿಷಯನ ಮಾಡಾಕ್ತವೆ. ಹಂಗಿದ್ಮೇಲೆ ಎಲ್ಲಾನು ನಾವೇ ಕಂಟ್ರೋಲ್ ಮಾಡಕ್ ಟ್ರೈ ಮಾಡಿದ್ರೆ ಏನಾಗುತ್ತೆ ಹೇಳಿ? ನಾನು ಇವತ್ತು ಸಖತ್ ಹಾರ್ಡ್ ವರ್ಕ್ ಮಾಡಿದ್ದೀನಿ, ಇವತ್ತು ನಾನು ಸಖತ್ ಕೆಲಸ ಮಾಡಿದ್ದೀನಿ, ನನಗೆ ರಿಸಲ್ಟ್ ಸಿಗ್ಲೇಬೇಕು. ರಿಸಲ್ಟ್ ನಿನ್ ಕೈಲಿಲ್ಲಲ್ಲ. ಎಲ್ಲಿದೆ ರಿಸಲ್ಟ್ ನಿನ್ ಕೈಲಿ? ಬಸ್ ಡ್ರೈವರು ಚೆನ್ನಾಗಿ ಬಸ್ ಕಲ್ತಿದ್ದ, ಪಾಪ ಅವನ್ ಪಾಡಿಗೆ ಅವ್ನು ಹೋಗ್ತಿದ್ದ, ರಿಸಲ್ಟ್ ಅವನ ಕೈಲಿದೆ. ಆ ಡೆಸ್ಟಿನೇಷನ್ ರೀಚ್ ಆಗ ರಿಸಲ್ಟ್ ಅವನ ಕೈಲಿದೆ. ಅದಕ್ಕೆ ಕೃಷ್ಣ ಭಗವದ್ಗೀತೆನಲ್ಲಿ ಒಂದು ಮಾತು ಹೇಳ್ತಾನೆ, ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್ ಅಂತ ಅರ್ಜುನಂಗೆ ಹೇಳ್ತಾನೆ. ಏನಂದ್ರೆ ಅರ್ಜುನ ಹೇಳ್ತಿರ್ತಾನೆ, ನಾನು ಯುದ್ಧ ಮಾಡಬೇಕು, ಇದರಿಂದ ನಮ್ಮ ಸಂಬಂಧಿಕರು ಸತ್ತೋಗ್ತಾರೆ, ಅವ್ರು ಹಿಂಗಾಗ್ತಾರೆ, ಇವ್ರು ಹಿಂಗಾಗ್ತಾರೆ ಅಂತ ಹೇಳ್ಬೇಕಾರೆ ಕೃಷ್ಣ ಹೇಳ್ತಾನೆ, ಗುರು ಇಲ್ಲಿ ನೀನ್ ಏನು ಕಂಟ್ರೋಲ್ ಮಾಡಕ್ಕಾಗಲ್ಲ. ನೀನ್ ಇಲ್ಲಿ ಇವ್ರನ್ನ ಹೊಡಿಲಿಲ್ಲದ್ರೆ ಇವ್ರ ಕ್ಯಾರೆಕ್ಟರ್ ಇರೋದೇ ಹಂಗೆ, ಇನ್ನೊಬ್ರ ಜೊತೆ ಕಿತ್ತಾಡ್ಕೊಂಡು ಅವರು ಇವ್ರನ್ನ ಹೊಡೆದಾಕ್ತಾರೆ. ಇಲ್ಲಿ ಏನಾಗಬೇಕು ಅದು ಆಗ್ಲೇಬೇಕು. ಇದು ಆಲ್ರೆಡಿ ನಾನು ನಿಶ್ಚಯ ಮಾಡ್ಬಿಟ್ಟಿದ್ದೀನಿ, ಇದೇ ಆಗುತ್ತೆ ಅಂತ. ಇಲ್ಲಿ ನೀನ್ ಜಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ನಿನ್ ಕೆಲಸ ನೀನು ಮಾಡು, ಇಲ್ಲಿ ನೀನೇನು ಕಂಟ್ರೋಲ್ ಮಾಡಕ್ ಹೋಗ್ಬೇಡ ಅಂತ 5,000 ವರ್ಷದಿಂದ ಕೃಷ್ಣ ಹೇಳ್ತಾನೆ ಇದನ್ನ. ಏನಂದ್ರೆ ಕೆಲಸ ಮಾತ್ರ ಮಾಡು, ಕಂಟ್ರೋಲ್ ನೀನ್ ಮಾಡಬೇಡ ಅಂತ. ಕಂಟ್ರೋಲ್ ಯಾರೋ ಮೇಲ್ಗಡೆ ಇರೋ ದೇವ್ರ ರಿಸಲ್ಟ್ ಕೊಡ್ತಾನೆ ಅಂತಲ್ಲ, ಬಿಕಾಸ್ ಕಂಟ್ರೋಲ್ ನಿನ್ ಕೈಯಲ್ಲೇ ಇಲ್ಲ. ಹಾಗಿದ್ರೆ ಏನ್ ಮಾಡ್ಬೇಕು? ಈ ಜಗತ್ ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ ಗೊತ್ತು, ಬಟ್ ಸಕ್ಸಸ್ ಹೆಂಗ್ ಸಿಗುತ್ತೆ ಇದರಿಂದ? ಸಕ್ಸಸ್ಗೂ ಈ ಸ್ಟೋರಿಗೂ ಏನ್ ಸಂಬಂಧ? ಸೈನ್ಸ್ ಅಲ್ಲಿ ಒಂದು ಫ್ಲೂಯಿಡ್ ಡೈನಾಮಿಕ್ಸ್ ಅಂತ ಬರುತ್ತೆ. ಫ್ಲೂಯಿಡ್ ಡೈನಾಮಿಕ್ಸ್ ಅಂದ್ರೆ, ಫ್ಲೂಯಿಡ್ ಅಂದ್ರೆ ಇದು ಗಾಳಿನೂ ಆಗಿರ್ಬೋದು, ನೀರು ಆಗಿರ್ಬೋದು, ಎನಿಥಿಂಗ್ ಫ್ಲೂಯಿಡ್ ಆಗಿ ಯಾವ್ದು ಹೋಗುತ್ತೆ ಎಲ್ಲಾನು ಸ್ಟಡಿ ಮಾಡುತ್ತೆ. ಅದರಲ್ಲಿ ಮೇನ್ 2 ಕಾನ್ಸೆಪ್ಟ್ ಬರ್ತವೆ. ಒಂದು ಲ್ಯಾಮಿನಾರ್ ಫ್ಲೋ, ಇನ್ನೊಂದು ಟರ್ಬುಲೆಂಟ್ ಫ್ಲೋ ಅಂತ. ಲ್ಯಾಮಿನಾರ್ ಫ್ಲೋ ಅಂದ್ರೆ ಈ ವಿಡಿಯೋದಲ್ಲಿ ಏನ್ ನೋಡ್ತಿದ್ದೀರಲ್ಲ, ಇದು ಲ್ಯಾಮಿನಾರ್ ಫ್ಲೋ ಅಂತ ಕರೀತಾರೆ. ನಿಮಗೆ ಗೊತ್ತಾಗ್ತಿದ್ಯಾ ಇಲ್ಲಿ ಏನಾದ್ರು ಮೂವ್ ಆಗ್ತಿದ್ಯಾ ಅಂತ? ಎಷ್ಟು ಸ್ಮೂತ್ ಆಗಿ ಹೋಗ್ತಾ ಇದೆ ನೋಡಿ. ಇಲ್ಲಿ ಫ್ಲೂಯಿಡ್ ಅಷ್ಟು ನೀಟಾಗಿ ಮೂವ್ ಆಗ್ತಾ ಇರುತ್ತೆ. ಅಲ್ಲಿ ಯಾವಾಗ ನೀವು ಕೈ ಇಡ್ತೀರಾ, ಅಡ್ಡ ಕೈ ಇಡ್ತೀರಾ, ಅವಾಗ ಅಲ್ಲಿ ಟರ್ಬುಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಟರ್ಬುಲೆನ್ಸ್ ಬಂದ ತಕ್ಷಣ ಇದು ಬೇರೆ ರೀತಿ ರಿಯಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ನದಿಗಳು ನೋಡಿರ್ಬೋದು, ನದಿ ಜೋರಾಗಿ ಹರಿತಿರುತ್ತೆ, ಅದೇ ಪೈಪಲ್ಲಿ ಬೀಳೋ ನೀರು ಸ್ಮೂತ್ ಆಗಿ ಬರ್ತಾ ಇರುತ್ತೆ. ಯಾಕಂದ್ರೆ ನದಿಗಳಲ್ಲಿ ಟರ್ಬುಲೆನ್ಸ್ ಇದೆ. ಟರ್ಬುಲೆನ್ಸ್ ಅಂದ್ರೆ ಏನು? ನದಿ ಬಂಡೆ ಕಲ್ಲಿಗೆ ಹೊಡಿಯುತ್ತೆ, ಹೋಗಿ ಅಲ್ಲಿ ಇಲ್ಲಿ ಇದಾಗುತ್ತೆ, ಅವಾಗ ಏನಾಗುತ್ತೆ, ಟರ್ಬುಲೆನ್ಸ್ ಕ್ರಿಯೇಟ್ ಆಗುತ್ತೆ. ಯಾವಾಗ ಟರ್ಬುಲೆನ್ಸ್ ಕ್ರಿಯೇಟ್ ಆಗುತ್ತೆ ಅವಾಗ ಫ್ಲೂಯಿಡ್ ಡೈನಾಮಿಕ್ಸ್ ಪ್ರಕಾರ ಮೋರ್ ಎನರ್ಜಿ ಬೇಕಾಗುತ್ತೆ ಮೂವ್ ಮಾಡೋಕ್ಕೆ. ಯಾವಾಗ ಲ್ಯಾಮಿನಾರ್ ಫ್ಲೋನಲ್ಲಿ ಮೂವ್ ಆಗುತ್ತೆ ಅವಾಗ ಅಷ್ಟೊಂದು ಎನರ್ಜಿನೇ ಬೇಕಾಗಿಲ್ಲ, ಕಡಿಮೆ ಎನರ್ಜಿ ಯೂಸ್ ಮಾಡಿಕೊಂಡು ಜಾಸ್ತಿ ದೂರ ಫ್ಲೋ ಮಾಡ್ಬೋದು. ಎಕ್ಸಾಂಪಲ್, ಟ್ರಾಫಿಕ್ ಇಲ್ಲ, ಟ್ರಾಫಿಕ್ ಇಲ್ದಾಗ 5 ಕಿಲೋಮೀಟರ್ನ 10 ನಿಮಿಷಕ್ಕೆ ಹೋಗ್ಬೋದು. ಟ್ರಾಫಿಕ್ ಇದ್ದಾಗ ಅರ್ಧ ಗಂಟೆ ಬೇಕಾಗುತ್ತೆ. ಏನಾಯ್ತು ಹೇಳಿ? ಇಲ್ಲಿ ಟ್ರಾಫಿಕ್ ಬಂದು ಟರ್ಬುಲೆನ್ಸ್ ಕ್ರಿಯೇಟ್ ಮಾಡಿದೆ. ಲ್ಯಾಮಿನಾರ್ ಫ್ಲೋ ಅಂದ್ರೆ ಏನು ಹೇಳಿ? ಟರ್ಬುಲೆನ್ಸ್ ಇಲ್ದಲೇ ಇರೋದು. ಇದಕ್ಕೂ ನಾವು ಮಾತಾಡ್ತಿರೋದಕ್ಕೂ ಏನ್ ಸಂಬಂಧ ಅಂದ್ರೆ ನಮ್ಮ ಬ್ರೈನ್ ಕೂಡ ಲ್ಯಾಮಿನಾರ್ ಫ್ಲೋನಲ್ಲೇ ಇರುತ್ತೆ. ನಾವೇನ್ ಮಾಡ್ತೀವಿ, ಇಲ್ಲಿ ಟರ್ಬುಲೆನ್ಸ್ನ ಕ್ರಿಯೇಟ್ ಮಾಡ್ತೀವಿ. ಯಾವ ರೀತಿ ಅಂದ್ರೆ ಓವರ್ ಥಿಂಕಿಂಗ್ ಮಾಡೋದು. ಹಂಗಾದ್ರೆ ಹಿಂಗಾಗತ್ತೆ, ಹಿಂಗಾದ್ರೆ ಹಂಗಾಗತ್ತೆ. ಈಗ ನೀವು ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗ್ಬೇಕಂತಿದ್ದೀರಾ, ಇಂಟರ್ವ್ಯೂಗೆ ಹೋಗೋಕ್ಕೂ ಮುಂಚೆನೇ ನೀವೇ ಒಂದು 150 ಸಿನಾರಿಯೋನೋ ಯೋಚನೆ ಮಾಡ್ಬಿಡ್ತೀರಾ. ಅಲ್ಲಿ ಸಿನಾರಿಯೋ ನಡೆಯೋದು ಒಂದೇ, ಬಟ್ ನೀವೇನು ಮಾಡ್ತೀರಾ, ಮಿನಿಮಮ್ ಅಂದರೂ 10 ರಿಂದ 15 ಸಿನಾರಿಯೋನ ಯೋಚನೆ ಮಾಡ್ತೀರಾ. ನಾನು ಈ ಡ್ರೆಸ್ ಹಾಕೊಂಡು ಹೋದ್ರೆ ಹೆಂಗೆ, ಇವ್ರು ನನಗೆ ರಿಜೆಕ್ಟ್ ಮಾಡಿದ್ರೆ ಹೆಂಗೆ, ನಾನು ಅವ್ರಿಗೆ ಯೋಚನೆ ಮಾಡಿದ್ರೆ ಹೆಂಗೆ, ಇವ್ರ ಹತ್ರ ಹಿಂಗೆ ಮಾತಾಡಿದ್ರೆ ಹೆಂಗೆ, ಅವ್ರ ಹತ್ರ ಹಂಗೆ ಮಾತಾಡಿದ್ರೆ ಹೆಂಗೆ ಅಂತ ನೀವೇ ಸಿನಾರಿಯೋಗಳನ್ನ ಕ್ರಿಯೇಟ್ ಮಾಡ್ತೀರಾ. ಅವಾಗೇನಾಗುತ್ತೆ, ನಿಮ್ಮ ಬ್ರೈನು ಕನ್ಫ್ಯೂಸ್ ಆಗುತ್ತೆ. ನಮ್ಮ ಬ್ರೈನಲ್ಲಿ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಇದೆ. ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಕೆಲಸ ಏನಂದರೆ ಅದು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದು, ಮತ್ತು ಕಾನ್ಷಿಯಸ್ಲಿ ಬಿಹೇವ್ ಮಾಡೋದು, ಕಾನ್ಷಿಯಸ್ಲಿ ಥಿಂಕ್ ಮಾಡೋದು. ನೀವು ಕಾನ್ಷಿಯಸ್ಲಿ ಥಿಂಕ್ ಮಾಡ್ಬೇಕಾದ್ರೆ ಬ್ರೈನಿಗೆ 10 ರಿಂದ 15 ಸಿನಾರಿಯೋಗಳನ್ನ ಮುಂದೆ ತಗೊಂಬಂದಿಟ್ರೆ ಬ್ರೈನ್ ಏನು ಮಾಡುತ್ತೆ, ಕನ್ಫ್ಯೂಸ್ ಆಗೋಗುತ್ತೆ, ಮೋರ್ ಎನರ್ಜಿ ಕನ್ಸ್ಯೂಮ್ ಮಾಡುತ್ತೆ. ಇದರಿಂದ ಬ್ರೈನ್ ಸರಿಯಾಗಿ ಕೆಲಸನೇ ಮಾಡಲ್ಲ. ನೀವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನು ಬ್ರೈನ್ ನಿಮಗೆ ಹೇಳೇ ಕೊಡಲ್ಲ. ಮತ್ತು ನಾವೇನಾದರೂ ಮಾಡೋಕ್ಕೆ ಮುಂಚೆ ಏನು ಮಾಡ್ತೀವಿ, ಎಲ್ಲನೂ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡ್ತೀರಾ, ನಾನು ಇಷ್ಟು ಲಾಭ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಈ ಥರ ಕಾರ್ ತಗೊಂತೀನಿ, ಈ ಥರ ಮನೆ ಕಟ್ಟಿಸ್ತೀನಿ, ಬಿಸ್ನೆಸ್ ಮಾಡಿದ್ರೇ ದುಡ್ಡು ಮಾಡ್ತೀನಿ. ಅಲ್ಲಿ ನೋಡ್ಬಿಡ್ತೀರಲ್ಲ ಇನ್ಸ್ಟಾಗ್ರಾಮ್ಗಳಲ್ಲಿ ವೀಡಿಯೋಗಳನ್ನ ನೋಡ್ಬಿಟ್ಟು ಹಂಗೆ ದುಡ್ಡು ಮಾಡ್ಬೋದು, ಹಿಂಗೆ ದುಡ್ಡು ಮಾಡ್ಬೋದು ಅಂತ ನೀವು ಹೋಗಿ ಎಕ್ಸೈಟ್ಮೆಂಟಲ್ಲಿ ಹೋಗಿ ಸ್ಟಾರ್ಟ್ ಮಾಡ್ತೀರಾ. ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ ರಿಯಾಲಿಟಿ ಇದಲ್ಲ ಅಂತ. ಅವಾಗ ಏನಾಗುತ್ತೆ ಹೇಳಿ, ಪ್ರತಿ ಒಂದು ಡಿಸಿಷನ್ನು ಎಮೋಷನಲಿಂದನೇ ತಾಂತೀರಾ, ಫಿಯರಿಂದನೇ ತಾಂತೀರಾ, ಎದುರೆದುರ್ಕೊಂಡೇ ಡಿಸಿಷನ್ ತಾಂತೀರಾ. ಅವಾಗ ಏನಾಗುತ್ತೆ, 99% ಆ ಡಿಸಿಷನ್ನು ರಾಂಗ್ ಆಗೇ ಇರುತ್ತೆ. ಬಿಕಾಸ್ ಎದುರ್ಕೊಂಡು ಎಂಗ್ಸೈಟಿಯಿಂದ ನೀವು ಡಿಸಿಷನ್ ತೊಗೊಂಡ್ರೆ ಆ ಡಿಸಿಷನ್ ಯಾವಾಗಲೂ ರಾಂಗ್ ಆಗೇ ಇರುತ್ತೆ, ಭಯದಿಂದನೇ ಇರುತ್ತೆ. ಮತ್ತು ಆ ಡಿಸಿಷನ್ ರಾಂಗ್ ಆದ ತಕ್ಷಣ ನೀವು ನೆಕ್ಸ್ಟ್ ಡಿಸಿಷನ್ ತಗೊಳ್ಳೋಕ್ಕೂ ಎದುರ್ಕೊಂತೀರಾ. ಪ್ರತಿ ಒಂದು ಈ ಥರ ಚೈನ್ ಆಗ್ತಾ ಹೋಗ್ಬಿಡುತ್ತೆ. ಅದನ್ನೇ ಓವರ್ ಥಿಂಕಿಂಗ್ ಅಂತ ಕರಿತೀವಿ. ಅವಾಗ ನಿಮ್ಮ ಬ್ರೈನು ನಿಮ್ಮನ್ನು ಯಾವಾಗಲೂ ಸ್ಟ್ರೆಸ್ಸಲ್ಲೇ ಇಡೋಕ್ಕೆ ಟ್ರೈ ಮಾಡುತ್ತೆ. ಅವಾಗ ನೀವೇನು ಮಾಡ್ತೀರಾ, ಈ ಸ್ಟ್ರೆಸ್ನ ತಪ್ಪಿಸ್ಕೊಳಕ್ಕೋಸ್ಕರ ಆ ಕೆಲಸದಿಂದ ದೂರ ಹೋಗ್ತೀರಾ. ಬಿಕಾಸ್ ಆ ಕೆಲಸ ಸ್ಟ್ರೆಸ್ ಕೊಡ್ತಿದೆ ಅಂದರೆ ಆ ಕೆಲಸದಿಂದ ದೂರ ಹೋಗ್ತೀರಾ. ನನಗೆ ಯಾಕೋ ಇದು ಸರಿನೇ ಆಗ್ತಿಲ್ಲ, ನನಗಿದು ಇಷ್ಟನೇ ಆಗ್ತಿಲ್ಲ, ಈ ಕೆಲಸ ಮಾಡ್ತೀರಾ, ನನಗೆ ಟೂ ಮಚ್ ಸ್ಟ್ರೆಸ್ ಬರ್ತಾ ಇದೆ ಅಂತ ಏನು ಮಾಡ್ತೀರಾ, ಅದರಿಂದ ತಪ್ಪಿಸ್ಕೊಂಡು ಹೋಗೋಕೆ ಟ್ರೈ ಮಾಡ್ತೀರಾ. ಬಟ್ ನೀವು ಅದನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ನೀವು ತಪ್ಪಿಸ್ಕೊಂಡು ಹೋಗಿ ಅಲ್ಲೂ ಕಂಟ್ರೋಲ್ ಮಾಡೋಕೆ ಹೋದ್ರೂ ಅಲ್ಲೂ ಅದೇ ಆಗುತ್ತೆ. ನೀವೆಲ್ಲಿದ್ರೂ ಅದೇ ಆಗುತ್ತೆ. IT ಜಾಬಲ್ಲಿದ್ದರೂ ಅದೇ ಆಗುತ್ತೆ, ಟೀಚಿಂಗ್ ಜಾಬಲ್ಲಿದ್ದರೂ ಅದೇ ಆಗುತ್ತೆ. ಸ್ಟ್ರೆಸ್ ಈಸ್ ಬೈ ಪ್ರಾಡಕ್ಟ್ ಆಫ್ ಯುವರ್ ಕಂಟ್ರೋಲ್. ನೀವು ಯಾವಾಗ ಕಂಟ್ರೋಲ್ ಮಾಡ್ತೀರಾ ಸ್ಟ್ರೆಸ್ ಬಂದೇ ಬರುತ್ತೆ. ನೀವು ಇಲ್ಲಿದ್ರೂ ಸ್ಟ್ರೆಸ್ ಬರುತ್ತೆ, ಬೇರೆ ಕಡೆ ಕೆಲಸ ಮಾಡಿದ್ರು ಸ್ಟ್ರೆಸ್ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಕಂಟ್ರೋಲ್ ಮಾಡೋದನ್ನೇ ಬಿಡಬೇಕು.
ಅದಕ್ಕೆ ಕೃಷ್ಣ ಹೇಳ್ತಾನಲ್ಲ, ಫೇಮಸ್ ಡೈಲಾಗ್ ಅಲ್ಲ ಅದು, ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇ ತುರ್ಬು ಮಾತೆ ಸಂಗೋಷ್ಠ ಕರ್ಮಣಿ. ಅಂದರೆ ನಿನ್ನ ಕೈಯಲ್ಲಿ ಏನು ಕಂಟ್ರೋಲಲ್ಲಿದೆ ಅದನ್ನು ಮಾತ್ರ ಕಂಟ್ರೋಲ್ ಮಾಡು, ನಿನ್ನ ಕೈಯಲ್ಲಿ ಏನು ಕಂಟ್ರೋಲ್ ಇಲ್ಲ ಅದನ್ನು ದೇವ್ರಿಗೆ ಬಿಟ್ಬಿಡು ಅಂತ, ಯೂನಿವರ್ಸಿಗೆ ಬಿಟ್ಬಿಡು, ಪ್ರಕೃತಿಗೆ ಬಿಟ್ಬಿಡು. ನನಗೆ ಬಿಡು ಅಂತ ಹೇಳ್ತಿಲ್ಲ ಕೃಷ್ಣ, ಯೂನಿವರ್ಸಿಗೆ ಬಿಟ್ಬಿಡು ಅಂತ ಹೇಳ್ತಿದ್ದಾನೆ. ಇದೊಂದು ಶ್ಲೋಕ ಮೋಸ್ಟ್ ಕನ್ಫ್ಯೂಸಿಂಗ್ ಶ್ಲೋಕ. ತುಂಬ ಜನ ಅನ್ಕೊಂತಾರೆ ಗುರು ನಾವು ಕೆಲಸ ಮಾಡೋದೇ ದುಡ್ಡಿಗೋಸ್ಕರ, ಫಲನೇ ಬಿಡು ಅಂದರೆ ಹೆಂಗೆ, ಯಾವ್ದಾನ ರೈತ ಬೀಜ ಹಾಕೋದೇನೆ ಫಲ ಸಿಗಲಿ ಅಂತ, ಆ ಫಲನೇ ಬಿಟ್ಬಿಡು ಅಂದರೆ ಹೆಂಗಾಗುತ್ತೆ, ಹೆಂಗ್ ವರ್ಕ್ ಆಗುತ್ತೆ ಅಂತ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಆ್ಯಕ್ಚುಲಿ ಕೃಷ್ಣ ಇಲ್ಲಿ ಫಲ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ, ಫಲ ನಮ್ಮ ಕೈಲಿ ಇಲ್ಲಲ್ಲ. ನಾನು ಅವಾಗಲೇ ಎಕ್ಸಾಂಪಲ್ ಹೇಳಿದ್ನಲ್ಲ, ಯಾವ್ದು ನಮ್ಮ ಕೈಲಿ ಇಲ್ಲ ಅದ್ರ ಬಗ್ಗೆ ಕಂಟ್ರೋಲ್ ಮಾಡಿದ್ರೆ ಏನು ಸಿಗುತ್ತೆ, ಸ್ಟ್ರೆಸ್ಸೇ ಸಿಗುತ್ತೆ. ನಮ್ಮ ಕೈಲಿ ಏನಿದೆ, ಈಗ ಅರ್ಜುನನ ಕೈಲಿ ಏನಿತ್ತು, ಅವ್ನ ಕೈಲಿ ಯುದ್ಧನ ಸ್ಟಾಪ್ ಮಾಡೋ ಪವರ್ ಇತ್ತ, ಯುದ್ಧ ಸ್ಟಾಪ್ ಮಾಡೋಕ್ಕಾಗ್ತಿತ್ತು? ಅವ್ನು ಸುಮ್ಮನಿದ್ರು ಭೀಮ ಸುಮ್ಮನೆ ಇರ್ತಿದ್ನ, ದುರ್ಯೋಧನ ಸುಮ್ಮನೆ ಇರ್ತಿದ್ನ, ಹೋಗಿ ಯುದ್ಧ ಮಾಡೇ ಮಾಡ್ತಿದ್ದ. ನನ್ನ ಕೈಯಲ್ಲಿ ಏನಿಲ್ಲ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ಯಾ? ನಿನ್ನ ಕೈಯಲ್ಲಿ ಇವಾಗ ಏನಿದೆ, ಈಗ ನೀನೇ ಯುದ್ಧ ಮಾಡಬೇಕು, ಎಲ್ಲ ಪ್ರಾಕ್ಟೀಸ್ ಮಾಡಿದ್ಯಾ, ಪ್ರತಿಯೊಂದು ಪ್ರಾಕ್ಟೀಸ್ ಮಾಡ್ಕೊಂಬಂದು ಎಕ್ಸಾಮಲ್ಲಿ ಬಂದ್ಬಿಟ್ಟು ನಾನು ಬರೆಯಲ್ಲ ಅಂತ ಕುಂತಿದ್ಯಾ ಎಕ್ಸಾಮ್ನ. ಇದನ್ನ ಮಾಡಬೇಡ, ನಿನ್ನ ಕೈಯಲ್ಲಿ ಏನಿದೆ ಅದನ್ನ ಮಾಡು. ಮತ್ತೆ ತುಂಬ ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ, ಜೀವನದಲ್ಲಿ ಏನು ಗೋಲ್ ಇಟ್ಕೊಬಾರ್ದ, ಬಿಕಾಸ್ ಗೋಲ್ ಇಟ್ಕೊಂಡ್ರೆ, ಗೋಲ್ ಅಂದರೆ ಒಂದು ಫಲ ಅಲ್ವಾ. ನನ್ನ ಜೀವನದಲ್ಲಿ ಒಂದು ಕಾರ್ ತಗೊಳ್ಬೇಕು, ಕಾರ್ ತಗೊಳೋದೊಂದು ಫಲ, ನನ್ನ ಜೀವನದಲ್ಲಿ ಒಂದು ಮನೆ ತಗೊಳ್ಬೇಕು, ಮನೆ ತಗೊಳೋದೊಂದು ಫಲ. ಈ ಥರ ಎಕ್ಸ್ಪೆಕ್ಟೇಷನ್ ಇಲ್ದಲೆ ಯಾವ ರೀತಿ ನಮಗೆ ಮೋಟಿವೇಶನ್ ಸಿಗುತ್ತೆ ಅಂತ ತುಂಬ ಜನ ಕೇಳ್ತಾರೆ. 100% ಕರೆಕ್ಟು. ಈ ಥರ ಎಕ್ಸ್ಪೆಕ್ಟೇಷನ್ ಇಲ್ದಲೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಎಕ್ಸ್ಪೆಕ್ಟೇಷನ್ ಅಂದರೆ ಅಟ್ಯಾಚ್ಮೆಂಟ್ ಅಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನೀವು ಗೋವಾಗೆ ಹೋಗ್ಬೇಕಂತಿದ್ದೀರಾ, ಗೋವಾಗೆ ಹೋಗೋಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ, ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಕಾರ್ ಹತ್ಕೊಂಡು ಹೋಗಿದ್ದೀರಾ. ಕಾರ್ ಹತ್ಕೊಂಡು ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ, ನಿಮ್ದಲ್ಲ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಲಾರಿದ್ದು ಡಿಕ್ಕಿ ಹೊಡೆದಿರುತ್ತೆ. ಅವಾಗ ಏನಾಗುತ್ತೆ, ನಿಮ್ಗೊಂದು ನ್ಯೂಸ್ ಬರುತ್ತೆ, ಆ ರೋಡ್ ಕ್ಲಿಯರ್ ಆಗೋಕ್ಕೆ ನಿಮಗೆ ಮಿನಿಮಮ್ ಅಂದ್ರೂ 5 ರಿಂದ 6 ಗಂಟೆ ಟೈಮ್ ತಗೊಳುತ್ತೆ ಅಂತ. ಇವಾಗ ನೀವೇನು ಮಾಡ್ತೀರಾ, ಸಡನ್ಲಿ ಕಂಟ್ರೋಲ್ ಮಾಡೋಕೆ ಹೋಗ್ತೀರಾ. ನನ್ನ ಹಣೆ ಬರನೇ ಸರಿ ಇಲ್ಲ, ನಾನು ಯಾವಾಗನ ಹೊಟ್ಟು ಬಂದರೂ ಹಿಂಗೆ ಆಗುತ್ತೆ, ಈ ನನ್ನ ಮಗಂಗೆ ಹೇಳ್ದೆ ಇವನು ಕೇಳಲಿಲ್ಲ, ನನ್ನ ಮಗಂಗೆ ಹೇಳ್ದೆ ಇವನು ಕೇಳಲಿಲ್ಲ, ಇವನು ಬರಲ್ಲ ಅಂದ, ಇವನು ಅಪ್ಶಕನದ ಭಯ ಆಗ್ದ, ನನ್ನ ಜಾತಕ ಸರಿ ಇಲ್ಲ, 2026 ನನ್ನ ಜ್ಯೋತಿಷಿ ಹಿಂಗೆ ಹೇಳಿದ್ರು ಅಂತ ನಾವೇನು ಮಾಡ್ತೀವಿ, ಅಲ್ಲಿ ಓವರ್ ಥಿಂಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಅಲ್ಲಿ ಆಗಿರೋದು ನನ್ನಿಂದ ಅಲ್ಲ, ನಾನು ಅದನ್ನು ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ, ನನ್ನ ಕೈಲಿ ಆಗೋದು ಇಲ್ಲ, ಜರುಗ್ಸೋಕ್ಕಾಗೋದು ಇಲ್ಲ. ನಾನೇನು ಮಾಡ್ಬೋದು, ಕುತ್ಕೊಬೇಕು. ಗೋವಾಗೆ ಹೋಗ್ಬೇಕು ಅನ್ನೋದೊಂದೇ ನನ್ನ ಗೋಲು. ಅದು ಬಿಟ್ಟು ಮಧ್ಯದಲ್ಲಿ ಏನು ಬಂದರೂ ನಾನು ತಲೆ ಕೆಡಿಸ್ಕೊಂಬಾರ್ದು, ಕುತ್ಕೊಬೇಕು. ಹೋಗ್ತೀನಿ ಅನ್ನೋದೊಂದೇ ನನ್ನ ತಲೆಯಲ್ಲಿ ಇರಬೇಕು. ಇವಾಗ ಏನು ಮಾಡ್ಬೇಕು ಹೇಳಿ, ನೀವು ಕುತ್ಕೊಂಡಿದ್ರೆ ನಿಮ್ಮ ಮೈಂಡೇ ಐಡಿಯಾ ಕೊಡ್ತಾ ಹೋಗುತ್ತೆ. ನೀವು ಯೋಚನೆ ಮಾಡಿ, ಯಾವಾಗ ನಾವು ಬಾತ್ರೂಮಲ್ಲಿ ಸ್ನಾನ ಮಾಡ್ತೀರಿ, ಸ್ನಾನ ಮಾಡ್ಬೇಕಾದ್ರೆ ಸಡನ್ನಾಗಿ ಐಡಿಯಾಗಳು ಬರ್ತವೆ, ಹೊಸ ಐಡಿಯಾಗಳು ಬರ್ತವೆ. ಯಾಕಂದರೆ ನೀವು ಬಾತ್ರೂಮಲ್ಲಿ ಬೇರೆ ಕೆಲಸ ಎಲ್ಲ ಮಾಡ್ತಿರಲ್ಲ, ಮೊಬೈಲ್ ಇಟ್ಕೊಂಡು ಕುಂತಿರಲ್ಲ. ಅವಾಗ ಬ್ರೈನ್ಗೆ ಫ್ರೀಡಮ್ ಕೊಡ್ತೀರಾ, ಅವಾಗ ಬ್ರೈನ್ ನಿಮಗೆ ಹೊಸ ಐಡಿಯಾ ಕೊಡ್ತಾ ಹೋಗುತ್ತೆ. ಅವಾಗ ನೀವೇನು ಮಾಡ್ತೀರಾ, ಇಲ್ಲಿ ಕಾರಲ್ಲಿ ಕೂತ್ಕೊಂಡು ಬೇರೆ ಯಾವುದಾದ್ರು ರೂಟ್ ಐತಾ ನೋಡೋಣ ಅಂತ ಏನು ಮಾಡ್ತೀರಾ, ಗೂಗಲ್ ಮ್ಯಾಪ್ ಓಪನ್ ಮಾಡ್ತೀರಾ. ಗೂಗಲ್ ಮ್ಯಾಪ್ ಓಪನ್ ಮಾಡಿದ ತಕ್ಷಣ ಅದು ಬೇರೆ ರೂಟ್ ತೋರಿಸುತ್ತೆ. ಬಟ್ ಈ ರೂಟ್ ಹೆಂಗಿರುತ್ತೆ ಅಂದರೆ ತಗ್ಗು ದಿನ ಇರುತ್ತೆ, ಸಣ್ಣ ರೋಡ್ ಇರುತ್ತೆ. ಹೆಂಗಿರುತ್ತೆ ಅಂದರೆ ರೋಡ್ ಚೆನ್ನಾಗಿರಲ್ಲ, ಬಟ್ ನಿಮಗೆ ಸ್ವಲ್ಪ ಇರಿಟೇಟ್ ಆಗ್ಬೋದು, ಸ್ವಲ್ಪ ಕಷ್ಟ ಆಗ್ಬೋದು ಆ ರೋಡಲ್ಲಿ ಹೋಗೋಕ್ಕೆ. ಸೊಂಟ ನೋವು ಬರ್ಬೋದು, ಎತ್ತಕ್ಕೆ ಬೇಜಾರಾಗ್ಬೋದು. ಬಟ್ ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀರಾ ಇಲ್ವಾ? ಇಲ್ಲಿ ನಮ್ಮ ಗೋಲ್ ಏನಿರ್ಬೇಕು ಹೇಳಿ, ನಾವು ಡೆಸ್ಟಿನೇಷನ್ ರೀಚ್ ಆದ್ನ ಇಲ್ಲ, ಗೋವಾಗೆ ಹೋದ್ನ ಇಲ್ಲ ಅಷ್ಟೇ. ಹೆಂಗೆ ಹೋದೆ, ಕಷ್ಟ ಬಂತಾ, ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಯಿತಾ, ಅವೆಲ್ಲ ನನ್ನ ಕೈಲಿ ಇಲ್ಲಲ್ಲ. ಆ ರೋಡಲ್ಲಿ ಹೋಗೋದು ನಿಮ್ಮ ಕೈಲಿಲ್ಲ, ಮತ್ತೆ ನೀವು ವಾಪಸ್ ಈ ರೋಡಲ್ಲಿ ಹೋಗ್ತಿರೋದು ನಿಮ್ಮ ಕೈಲಿಲ್ಲ. ಗೋವಾಗೆ ಹೋಗೋದು ಮಾತ್ರ ನಿಮ್ಮ ಕೈಲಿದೆ. ನೀವು ಕರೆಕ್ಟ್ ಟೈಮಲ್ಲಿ ಹೋಗ್ತೀರಾ ಅನ್ನೋದು ನಿಮ್ಮ ಕೈಲಿಲ್ಲ. 2 ಅವರ್ ಲೇಟ್ ಆಗಲಿ ಬಿಡಿ, 3 ಅವರ್ ಲೇಟ್ ಆಗಲಿ ಬಿಡಿ, ಎಂಡ್ ಆಫ್ ದ ಡೇ ನಿಮ್ಮ ಗೋಲ್ನ ನೀವು ಅಚೀವ್ ಮಾಡಿದ್ರೆ ಅದಷ್ಟೇ ನಿಮ್ಮ ಕೈಲಿದೆ. ನನ್ನ ಕೈಯಲ್ಲಿ ಏನಿದೆಯೋ ಅದನ್ನು ಮಾತ್ರ ಕಂಟ್ರೋಲ್ ಮಾಡಬೇಕು, ನನ್ನ ಕೈಯಲ್ಲಿ ಏನಿಲ್ಲೋ ಅದನ್ನು ದೇವ್ರಿಗೆ ಬಿಟ್ಬಿಡ್ಬೇಕು. ಅದೇ ಫಲನ ದೇವ್ರಿಗೆ ಬಿಡು ಅಂತ. ಅದಕ್ಕೆ ನಮ್ಮ ಹಳೆ ಕಾಲದಲ್ಲಿ ಜಾಸ್ತಿ ಹಣೆ ಬರನ ನಂಬ್ತಾ ಇದ್ರು. ಹಣೆ ಬರ ನಿಜವಾಗ್ಲೂ ಆ ಥರ ಇಲ್ವೇ ಇಲ್ಲ. ನಮ್ಮ ಹಣೆ ಬರದಲ್ಲಿ ಇದು ಬರ್ದೈತೆ ಅದು ಬರ್ದೈತೆ ಅಂತ ಯಾರ ಹಣೆ ಬರನೂ ಯಾರೂ ಬರ್ದಿಲ್ಲ. ಬಟ್ ಏನಕ್ಕೆ ಅಂದರೆ ಒಂದು ಫ್ಲೋನ ನಂಬಲಿ. ನೀವು ಯಾವುದೇ ರೀತಿ ಟೆನ್ಷನ್ ಇರಲ್ಲ, ಹಣೆ ಬರ ನಂಬಿಟ್ರೆ ಏನು ಟೆನ್ಷನ್ ಇರುತ್ತೆ. ನನ್ನ ಹಣೆ ಬರ್ದಾಗ ಇದ್ದಂಗೆ ಆಯಿತು ಅಂತೀರಾ. ನಿಮ್ಮ ಲೈಫಲ್ಲಿ ಏನೇ ಬಂದ್ರು ಹುಡುಗಿ ಕೈ ಕೊಟ್ಟರೆ ನನ್ನ ಹಣೆ ಬರ್ದಾಗ ಇದ್ದಂಗೆ ಆಯಿತು ಅಂತೀರಾ. ಕಾರ್ ಏನಾದರೂ ಆಕ್ಸಿಡೆಂಟ್ ಆದರೆ ನನ್ನ ಹಣೆ ಬರ್ದಂಗೆ ಇದ್ದಂಗೆ ಆಯಿತು ಅಂತೀರಾ. ಕೈ ಮುರಿದೋದ್ರೆ ನನ್ನ ಹಣೆ ಬರ ಇದ್ದಂಗೆ ಆಯಿತು ಅಂತೀರಾ. ಇದರಿಂದ ಏನಾಗುತ್ತೆ ಹೇಳಿ, ಸ್ಟ್ರೆಸ್ ಬರುತ್ತೆ ಲೈಫಲ್ಲಿ. ಪ್ರತಿಯೊಂದು ಡಿಸಿಷನ್ನ ನೀವು ತಗೊಂಡಲೆ ಫ್ಲೋಗೆ ಹೋಗಕ್ಕೆ ಬಿಡ್ತೀರಾ. ನಮ್ಮ ಇಂಡಿಯನ್ ಕಲ್ಚರ್ ಏನು ಮಾಡಿದಾರಲ್ಲ, ಎವ್ರಿಥಿಂಗ್ ಏನೇ ಕಲ್ಚರ್ ಮಾಡಿದ್ರು ಕೂಡ ನಮ್ಮ ಬ್ರೈನ್ಗೋಸ್ಕರ, ನಮ್ಮ ಮೆಂಟಲ್ ಸ್ಟೇಟಸ್ನ ಸ್ಟೇಬಲ್ ಮಾಡೋಕ್ಕೋಸ್ಕರ. ಈವನ್ ಭಗವದ್ಗೀತೆ ಎಂಟೈರ್ ಸ್ಕ್ರಿಪ್ಟ್ ಬರ್ದಿರೋದೇ ಮೈಂಡ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕಂತ. ಇಷ್ಟೆಲ್ಲ ಹೇಳ್ತಾನೆ ಕೃಷ್ಣ, ಇಷ್ಟು ಹೇಳ್ತಾನೆ. ಮತ್ತು ಕರ್ಮ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ತಾನೆ. ಮತ್ತು ಇದನ್ನು ಮಧ್ಯ ನಿಮಗೆ ಡಿಸ್ಟರ್ಬೆನ್ಸ್ ಕೊಡುತ್ತೆ. ಇದು ನೀವೇನು ಈ ಫ್ಲೋನಲ್ಲಿ ಹೋಗ್ತಿರ್ತೀರಲ್ಲ, ಮಧ್ಯ ನಿಮಗೆ ಡಿಸ್ಟರ್ಬ್ ಆಗುತ್ತೆ. ಹೆಂಗೆ ಅಂದರೆ ಇಂದ್ರಿಯಗಳು ಬೇರೆದನ್ನು ಅಟ್ರಾಕ್ಟ್ ಮಾಡ್ತಾನೆ ಇರ್ತವೆ, ಇನ್ಫಾರ್ಮೇಷನ್ ಅಟ್ರಾಕ್ಟ್ ಮಾಡ್ತಾನೆ ಇರ್ತವೆ. ಬ್ರೈನ್ಗೆ ಇನ್ಫಾರ್ಮೇಷನ್ ಒಂಥರ ಊಟ ಇದ್ದಂಗೆ. ಒಬ್ಬೊಬ್ರು ಒಳ್ಳೆ ಊಟ ಕೊಡ್ತಾರೆ, ಒಬ್ಬೊಬ್ರು ಕೆಟ್ಟ ಊಟ ಕೊಡ್ತಾರೆ. ಕೃಷ್ಣ ಇದನ್ನು ಸಾತ್ವಿಕ, ತಾಮಸಿಕ, ರಾಜಸಿಕ ಅಂತ ಕರೀತಾನೆ. ತಾಮಸಿಕ ಅಂದರೆ ಈ ವಿಡಿಯೋ ನೋಡಿ ಎಷ್ಟೋ ಜನ ಅನ್ಕೊಬೋದು, ಎಲ್ಲ ಆಟೋಮೆಟಿಕ್ಲಿ ಆಗುತ್ತಲ್ಲ, ನಾನು ಯಾಕೆ ಮಾಡಬೇಕು, ನಾನು ಯಾಕೆ ಕೆಲಸ ಮಾಡಬೇಕು, ಆಟೋಮೆಟಿಕ್ಲಿ ಆಗುತ್ತೆ,
ನಾನು ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅಂತಾರಲ್ಲ, ಅದು ಕೂಡ ತಾಮಸಿಕನೇ. ಯಾಕಂದರೆ ಇಲ್ಲಿ ಕೃಷ್ಣ ಬಂದು ಅರ್ಜುನನ್ಗೆ ನೀನು ಯುದ್ಧ ಮಾಡಬೇಡ, ಸನ್ಯಾಸತ್ವ ತಗ ಅಂತ ಹೇಳ್ತಾ ಇಲ್ಲ. ಅರ್ಜುನನ್ಗೆ ಯುದ್ಧ ಮಾಡು ಅಂತಲೇ ಹೇಳ್ತಾ ಇದ್ದಾನೆ. ನೀನು ಸುಮ್ಮ ಕೂತ್ಕ, ಆರಾಮಾಗಿ ಮಂಚದ ಮೇಲೆ ಕೂತ್ಕೊಂಡ್ಬಿಡು, ಏನು ತಲೆನೇ ಕೆಡಿಸ್ಕೊಂಬೇಡ, ಅದು ಆಟೋಮೆಟಿಕ್ಲಿ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ನೀನು ಟ್ರೈ ಮಾಡು, ವಿನ್ ಆಗ್ತೀಯ ಸೋಲ್ತೀಯ ಅನ್ನೋದು ನಿನ್ನ ಕೈಲಿಲ್ಲ, ಸುಮ್ಮನೆ ಟ್ರೈ ಮಾಡು ಅಂತ ಹೇಳ್ತಿದ್ದಾನೆ. ಟ್ರೈ ಮಾಡೋದಷ್ಟೇ ನಮ್ಮ ಕರ್ತವ್ಯ, ರಿಸಲ್ಟ್ ನಮ್ಮ ಕೈಲಿಲ್ಲ. ಬಟ್ ಒಬ್ರೊಬ್ರು ಹೆಂಗೆ ಥಿಂಕ್ ಮಾಡ್ತಾರೆ ಹೇಳಿ, ಏನಾದರೂ ಹೇಳಿದ್ರೆ ನೋಡ್ಕೊಳನ್ಬಿಡು, ಮಾಡ್ಕೊಳನ್ಬಿಡು, ಅವೆಲ್ಲ ನಮಗೆ ಯಾಕೆ, ಇದೆಲ್ಲ ಏನು ಹೇಳಿ ತಾಮಸಿಕ ಗುಣ, ಸೋಂಬೇರಿ ಅಂತ ಕರೀತಾರಲ್ಲ, ಇದೆಲ್ಲ ತಾಮಸಿಕ ಗುಣ, ಇಗ್ನೋರೆನ್ಸ್. ಅವ್ರಿಗೆ ಇಷ್ಟ ಇಲ್ದಿದ್ದ ಕಾರಣದಿಂದ ಅದನ್ನ ಇಗ್ನೋರ್ ಮಾಡ್ತಿದ್ದಾರೆ. ಅದೇ ಎಣ್ಣೆ ಹೊಡೆಯಕ್ಕೆ ಬಾ ಅಂದರೆ ಫಸ್ಟ್ ಬರ್ತಾರೆ, ಅದೇ ಸಿಗರೇಟ್ ಹೊಡೆಯನ್ ಬಾ ಅಂದರೆ ಫಸ್ಟ್ ಬರ್ತಾರೆ. ಇದರಲ್ಲಿ ಇಂಟ್ರೆಸ್ಟ್ ಇದೆ ಅದಕ್ಕೆ ಎದ್ದೋಗ್ತಿದ್ದಾರೆ, ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಹೋಗ್ತಾ ಇಲ್ಲ. ಅದು ತಾಮಸಿಕ ಗುಣ. ಇನ್ನೊಂದು ಬರುತ್ತೆ ರಾಜಸಿಕ ಗುಣ. ರಾಜಸಿಕ ಗುಣ ಅಂದರೆ ನಾನೆಲ್ಲ ಮಾಡ್ತಿದ್ದೀನಿ, ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ, ಎಲ್ಲ ಟ್ರೈ ಮಾಡ್ತಿದ್ದೀನಿ, ಒಂಥರ ರೆಸ್ಟ್ಲೆಸ್ನೆಸ್ ಇರೋದು. ಲೈಕ್ ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್ ಅಂತ ಟ್ರೈ ಮಾಡ್ತಿರ್ತಾರಲ್ಲ ಅವರೇ. ಬಟ್ ಆದರೆ ಅವ್ರೇನು ಮಾಡ್ತಿರ್ತಾರೆ, ಎಲ್ಲ ಕರೆಕ್ಟ್ ಮಾಡ್ತಿರ್ತಾರೆ, ರಿಸಲ್ಟ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ರಿಸಲ್ಟ್ ಯಾವಾಗ ಕಂಟ್ರೋಲ್ ಮಾಡ್ತಾರೆ ಅವಾಗ ಸಕ್ಸಸ್ ಸಿಗ್ತಾ ಹೋಗಲ್ಲ, ಬಿಕಾಸ್ ಮೈಂಡ್ ಸರಿ ಕೆಲಸ ಮಾಡಲ್ಲ. ಇನ್ನೊಂದು ಯಾವುದು ಸಾತ್ವಿಕ ಗುಣ. ಸಾತ್ವಿಕ ಗುಣ ಅಂದರೆ ಲ್ಯಾಮಿನಾರ್ ಫ್ಲೋ. ಇದೇನು ಮಾಡುತ್ತೆ, ನಾನು ಇಷ್ಟೊತ್ತಂಗೆ ಏನು ಹೇಳಿದ್ವಲ್ಲ ಎಲ್ಲ ಮಾಡುತ್ತೆ, ಬಟ್ ಏನು ಅಂಟಿಸ್ಕೊಳಲ್ಲ ಮೈಗೆ, ಏನನ್ನು ಟಚ್ ಮಾಡಿಸ್ಕೊಳಲ್ಲ. ನೀವು ಕಮಲದ ಹೂವು ನೋಡಿದ್ದೀರಾ? ಕಮಲದ ಹೂವು ಅದಕ್ಕೆ ನಮ್ಮ ಹಿಂದೂಯಿಸಮಲ್ಲಿ ತುಂಬ ಶ್ರೇಷ್ಠ ಅಂತಾರೆ. ಯಾಕಂದರೆ ಕಮಲದ ಹೂವು ಕೊಚ್ಚೆನಲ್ಲಿರುತ್ತೆ, ಆ ಕೊಚ್ಚೆನಲ್ಲೇ ಬೆಳೆಯುತ್ತೆ, ಒಂದೇ ಒಂದು ಹನಿನೂ ನೀರು ಅದ್ರ ಮೇಲೆ ತಗಲಿರಲ್ಲ, ಕೊಚ್ಚೆ ಆಗಲ್ಲ. ಅದು ಯಾವ ರೀತಿ ಅದು ಎಲೆಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳುತ್ತೆ, ಅದು ಕಮಲದ ಎಲೆಗಳನ್ನ. ಅದೇ ರೀತಿ ಇರೋದನ್ನೇ ಸಾತ್ವಿಕ ಗುಣ ಅಂತಾರೆ. ಎಲ್ಲ ಮಾಡೋದು ಯಾವುದನ್ನು ಅಂಟಿಸ್ಕೊಳಲ್ಲ, ಯಾವುದು ಮನ್ಸಿಗೆ ತಗೊಳಲ್ಲ. ಈಗಿನ ಕಾಲದ ಜನ್ರೇಷನಲ್ಲಿ ಏನು ಹೇಳ್ತಾರೆ ಹೇಳಿ, ಇರೋದೊಂದು ಲೈಫ್ ಗುರು, ಪ್ರೆಸೆಂಟಲ್ಲಿ ಬದುಕು ಅಂತಾರಲ್ಲ, ಅದೇ ಅಂದರೆ ಪ್ರೆಸೆಂಟಲ್ಲಿ ಬದುಕೋದು. ನಾಳೆ ನನ್ನ ಕಂಟ್ರೋಲಲ್ಲಿಲ್ಲ, ನಿನ್ನೆ ಆಲ್ರೆಡಿ ಮುಗ್ದೋಗ್ಬಿಟ್ಟಿದೆ, ಬಟ್ ಇವತ್ತು ನನ್ನ ಕಂಟ್ರೋಲ್ ಇಲ್ಲಿದೆ, ಅದರಲ್ಲಿರೋದು ಆ ಕ್ಷಣನ ಅನುಭವಿಸೋದು, ಅದೇ ಸಾತ್ವಿಕ ಗುಣ. ಯಾವಾಗ ನೀವು ನಾಳೆ ಬಗ್ಗೆ ಚಿಂತೆ ಮಾಡ್ದಲೇ, ಹಿಂದ್ಗಡೆ ಬಗ್ಗೆ ಚಿಂತೆ ಮಾಡ್ದಲೇ ಕೆಲಸ ಮಾಡ್ತೀರಾ, ನೀವು ಬ್ಯಾಡ್ ಕೆಲಸ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ನಾಳೆ ಬಗ್ಗೆ ಚಿಂತೆ ಮಾಡಿದಾಗ್ಲೇ ಅತಿ ಆಸೆ ಬರೋದು. ನಾನು ಅವ್ರ ತಲೆ ಹೊಡಿಬೇಕು, ಇವ್ರ ತಲೆ ಹೊಡಿಬೇಕು, ಯಾಕಂದರೆ ನನ್ನ ಹತ್ರ ದುಡ್ಡಿಲ್ಲ, ದುಡ್ಡು ಮಾಡಿದ್ರೆ ನನಗೆ ಇಷ್ಟು ದುಡ್ಡು ಸಿಗುತ್ತೆ, ಇಷ್ಟು ದುಡ್ಡು ಸಿಕ್ಕೋದ್ರಿಂದ ನಾನು ಕುತ್ಕೊಂಡು ತಿನ್ಬೋದು, ಕುತ್ಕೊಂಡು ತಿನ್ನೋದ್ರಿಂದ ನನಗೆ ಅದಾಗುತ್ತೆ ಇದಾಗುತ್ತೆ ಅಂತ ನೀವು ಯೋಚನೆ ಮಾಡ್ತೀರಾ. ಅವಾಗ ಏನಾಗುತ್ತೆ, ದುಡ್ಡಿನ ಮೇಲೆ ಆಸೆ ಬಿದ್ದು ನೀವು ಇಲ್ದಿದ್ದ ಕೆಲಸ ಎಲ್ಲ ಮಾಡೋಕೆ ಹೋಗ್ತೀರಾ. ಅದೇ ಪ್ರೆಸೆಂಟಲ್ಲಿ ಥಿಂಕ್ ಮಾಡಿದ್ರೆ, ಪ್ರೆಸೆಂಟಲ್ಲಿ ಏನು ಕರೆಕ್ಟು ಅದನ್ನು ಮಾತ್ರ ಥಿಂಕ್ ಮಾಡಿದ್ರೆ ನಾಳೆ ಆಟೋಮೆಟಿಕ್ಲಿ ಕರೆಕ್ಟ್ ಆಗೇ ಆಗುತ್ತೆ. ನಾಳೆ ಆಟೋಮೆಟಿಕ್ಲಿ ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೇ ಮಾಡುತ್ತೆ. ಸಿಂಪಲ್ ಎಕ್ಸಾಂಪಲ್ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರಿಗೂ ದುಡ್ಡು ಮಾಡಬೇಕಂತ ಆಸೆ ಇದೆ, ಎಲ್ಲರಿಗೂ ಗೊತ್ತೂ ಇದೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂತ. ಬಟ್ ಏನು ಮಾಡ್ತಾರೆ ಹೇಳಿ, ಫ್ಯೂಚರ್ನ ಕಂಟ್ರೋಲ್ ಮಾಡೋಕೆ ಹೋಗ್ತಾರೆ. ಯಾವಾಗ ಫ್ಯೂಚರಲ್ಲಿ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಮೈಂಡ್ಗೆ ಕನ್ಫ್ಯೂಸ್ ಮಾಡ್ತಾರೆ. ಮೈಂಡ್ ಏನು ಮಾಡುತ್ತೆ, ಪ್ಯಾನಿಕ್ ಮಾಡಿಬಿಡುತ್ತೆ. ಗುರು ಫಸ್ಟ್ ದುಡ್ಡು ಎತ್ಕೊಂಡ್ಬಿಡು, ದುಡ್ಡು ಎತ್ಕೊಂಡಿದ್ರೆ ನಿಂದು ಲಾಸ್ ಆಗಿಬಿಡುತ್ತೆ, ಫಸ್ಟ್ ಇದರಿಂದ ಹೊರಗೆ ಬಂದ್ಬಿಡು, ನಾಳೆ ದುಡ್ಡೆಲ್ಲ ಹೋಗ್ಬಿಟ್ರೆ ಏನು ಮಾಡ್ತೀಯಾ, ಹಂಗಾಗ್ಬಿಟ್ರೆ ಏನು ಮಾಡ್ತೀಯಾ, ಹಿಂಗಾಗ್ಬಿಟ್ರೆ ಏನು ಮಾಡ್ತೀಯಾ ಅಂತ ಎದುರಿಸ್ಬಿಡುತ್ತೆ. ಅವಾಗ ಏನು ಮಾಡ್ತಾರೆ, ದುಡ್ಡನ್ನ ತೆಗೆದುಬಿಡ್ತಾರೆ. ನಾಳೆ ಒಂದು ದಿವಸ ಅವರೇ ಖುದ್ದಾಗಿ ನೋಡ್ತಾರೆ ಮೇಲೋಗಿರೋದು, ಅವಾಗ ಫೀಲ್ ಮಾಡ್ಕೊತಾರೆ, ನನ್ನ ಹಣೆ ಬರ ಇದು, ನನ್ನ ಕೈಲಿ ಯಾಕೆ ಆಗಲ್ಲ, ನಾನು ಯಾಕೆ ಮಾಡೋಕ್ಕಾಗಲಿಲ್ಲ ಅಂತ ಮತ್ತೆ ಫೀಲ್ ಮಾಡ್ಕೊತಾರೆ. ಅದಕ್ಕೇ ಏನು ಕಂಟ್ರೋಲ್ ಮಾಡೋಕೆ ಹೋಗ್ಬಾರ್ದು. ಪ್ರತಿ ಒಂದು ನನಗೋಸ್ಕರನೇ ಆಗ್ತಾ ಇದೆ, ನನಗೆ ಒಳ್ಳೇದಕ್ಕೋಸ್ಕರನೇ ಆಗ್ತಾ ಇದೆ ಅಂತ ಥಿಂಕ್ ಮಾಡಬೇಕು. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಎಲ್ಲನೂ ನಿಮ್ಮ ಪರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಟ್ರೈ ಮಾಡಿ ನೋಡಿ. ನಾನು ಆಲ್ರೆಡಿ ಮಾಡ್ತಾ ಇದ್ದೀನಿ, ಒಂದು ಲಾಸ್ಟ್ 1 ಇಯರಿಂದ ಮಾಡ್ತಾ ಇದ್ದೀನಿ. ಅಷ್ಟು ಕಾನ್ಫಿಡೆಂಟಾಗಿ ಮಾಡ್ತಾ ಇರಲಿಲ್ಲ, ಬಟ್ ಈ ವರ್ಷದಿಂದ ಇದನ್ನು 100% ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇದೇ ನಂದು ಮೇನ್ ಗೋಲು, ಇದೇ ನಂದು ಈ ವರ್ಷದ ರೆಸೊಲ್ಯೂಷನ್. ಇದು ಬಿಟ್ಟು ಏನೂ ಇಲ್ಲ. ಯಾಕಂದರೆ ಯಾವಾಗ ನಾನು ನಾಳೆ ಬಗ್ಗೆ ಕಂಟ್ರೋಲ್ ಮಾಡೋದು ಕಮ್ಮಿ ಮಾಡ್ತೀನಿ, ಅವಾಗ ನಾನು ಹ್ಯಾಪಿಯಾಗಿರ್ತೀನಿ. ಯಾಕಂದರೆ ನಿಮಗೆ ಭಯ ತರಿಸೋದೆ ನಾಳೆ ನೆನ್ನೆ. ನಿಮ್ಮ ಗರ್ಲ್ಫ್ರೆಂಡ್ ಬಿಟ್ಟೋದ್ಲು ಅಂತ ನೆನೆಸ್ಕೊಂಡು ಅಳೋದು ನೆನ್ನೆದು, ಅಥವಾ ಮದುವೆ ಆಗಲ್ಲಪ್ಪ ಎಣ್ಣೆ ಸಿಗಲ್ಲ ಅಂತ ಎದ್ಕೊಂಡು ಅಳೋದು ನಾಳೆದು. ಇವತ್ತೇನು ಇಲ್ಲಲ್ಲ, ಇವತ್ತೇನಿದೆ ಅದನ್ನು ನೋಡೋಣ. ನಾಳೆ ನನ್ನ ಕೈಲಿಲ್ಲ, ನೆನ್ನೆನೂ ನನ್ನ ಕೈಲಿಲ್ಲ. ಬಟ್ ಈ ಥರ ಸ್ವಲ್ಪ ಬದುಕೋದು ಕಷ್ಟ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಸಾತ್ವಿಕವಾಗಿ ಬದುಕಕ್ಕೆ ಏನೇನು ಮಾಡಬೇಕು ಅಂತಲೂ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಅದನ್ನು ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ದೊಡ್ಡದಾಗ್ಬಿಡುತ್ತೆ. ಬಿಕಾಸ್ ಅದರಲ್ಲಿ 700 ಶ್ಲೋಕಸ್ ಇದಾವೆ. ಅದನ್ನೆಲ್ಲನೂ ಒಂದರಲ್ಲೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀವು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದಾವೆ ಭಗವದ್ಗೀತೆ ಬಗ್ಗೆ. ಭಗವದ್ಗೀತೆನ ಯಾವತ್ತೂ ನಾನು ಯಾರೋ ದೇವ್ರು ಬಂದು ನನಗೆ ಹೇಳ್ತಾ ಇದ್ದಾನೆ ಇದು ದೇವ್ರ ಬುಕ್ಕು ಅಂತ ದಯವಿಟ್ಟು ಹಂಗೆ ಥಿಂಕ್ ಮಾಡಿ ಓದ್ಬೇಡಿ. ನಿಮಗೆ ನಿಜವಾಗ್ಲೂ ಏನೂ ಅರ್ಥ ಆಗಲ್ಲ. ತುಂಬ ಟೈಮ್ ತಗೊಳುತ್ತೆ ಅರ್ಥ ಮಾಡ್ಕೊಳಕ್ಕೆ. ಅದನ್ನು ಓದಬೇಕಾದ್ರೆ ಕೃಷ್ಣನ್ನ ಗುರು ಅಂದ್ಕೊಳ್ಳಿ, ಫ್ರೆಂಡ್ ಅಂದ್ಕೊಳ್ಳಿ. ನಾನು ಅವನು ಇವನು ಅಂತ ಯೂಸ್ ಮಾಡಿದೆ ಕೃಷ್ಣನ್ನ. ಎಷ್ಟೋ ಜನಕ್ಕೆ ಉರ್ದಿರುತ್ತೆ, ಅವನು ಅಂತೆಲ್ಲ ಗುರು ನಮ್ಮ ದೇವರು ಅಂತ. ನಿಮ್ಮ ದೇವರು ನಿಮ್ಮ ದೇವ್ರ ರೂಮಲ್ಲಿ, ನನಗೆ ಇಲ್ಲಿ ಕೃಷ್ಣ. ಅರ್ಜುನಂಗೆ ಯಾವ ರೀತಿ ಫ್ರೆಂಡ್ ಅಂತ ಅನ್ಕೊಂಡಿದ್ದಕ್ಕೆ ಅರ್ಜುನ್ ಅರ್ಥ ಮಾಡ್ಕೊಂಡ. ಅವನು ದೇವ್ರು ಅಂತ ಅನ್ಕೊಂಡಿದ್ರೆ ನೀನು ಬಿಡಪ್ಪ ದೇವ್ರೆಲ್ಲ ಹೇಳ್ತೀಯಾ, ನಿನ್ನ ಕೈಲಾಗುತ್ತೆ ನಮ್ದು ಹೇಳು ಅಂತಿದ್ದೆ. ಕೃಷ್ಣ ಏನೇನು ಮಾತಾಡಿದೆ ಎಲ್ಲ ಸೈಂಟಿಫಿಕ್, ಎಲ್ಲ ನ್ಯೂರಾಲಜಿನೇ. ಯಾವುದು ಕೂಡ ಅನ್ಇಮ್ಯಾಜಿನಬಲ್ ಯಾವುದೂ ಇಲ್ಲ. ಈ ಥರ ಯಾವಾಗ ಅನ್ಸುತ್ತೆ ಅಂದರೆ ನೀವನ್ನ ನಾರ್ಮಲ್ ವ್ಯಕ್ತಿ ಥರ ನೋಡಿದಾಗ. ಅದೇ ರೀತಿ ನೋಡಿ ಭಗವದ್ಗೀತೆನ ಓದಿ. ಅದು ಬಿಟ್ಬಿಟ್ಟು ಕೃಷ್ಣ ಗ್ರೇಟ್ ಪರ್ಸನ್ನು, ಭಗವಂತ ಈ ಥರ ಎಲ್ಲ ನೀವು ಆಲ್ರೆಡಿ ಟೈಟಲ್ ಕೊಡ್ತಾ ಹೋದರೆ ಕೃಷ್ಣನ ಅರ್ಥ ಮಾಡ್ಕೊಳೋದು ಕಷ್ಟ ಆಗುತ್ತೆ. ಇದು ನನ್ನ ಅನುಭವ, ನಾನೇನು ದೊಡ್ಡ ಲಾಡಲ್ಲ, ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ತುಂಬ ಜನ ಕ್ವಶನ್ ಕೇಳ್ಬೋದು, ಗುರು ಇದೆಲ್ಲ ಮಾಡಿಬಿಟ್ರೆ ನಮಗೆ ಸಕ್ಸಸ್ ಸಿಕ್ಬಿಡುತ್ತಾ, ಸಕ್ಸಸ್ ಸಿಗೋದಷ್ಟು ಈಸಿನಾ ಅಂತ. ಆ್ಯಕ್ಚುಲಿ ನೀವು ಈ ಥರ ಕ್ವಶನ್ ಕೇಳ್ತಿದ್ದೀರಾ ಅಂದ್ರೆ ನೀವು ಈ ವಿಡಿಯೋನ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಈ
ವಿಡಿಯೋದ ಮೇನ್ ಉದ್ದೇಶ ಏನಂದ್ರೆ ನಾವು ಔಟ್ಕಮ್ ನ ಕಂಟ್ರೋಲ್ ಮಾಡಬಾರ್ದು. ಯಾವಾಗ ನಾವು ಔಟ್ಕಮ್ ನ ಕಂಟ್ರೋಲ್ ಮಾಡಕ್ ಹೋಗ್ತೀವಿ ಮೈಂಡ್ ಕನ್ಫ್ಯೂಸ್ ಆಗ್ಬಿಡುತ್ತೆ, ಮೈಂಡ್ ಸ್ಟ್ರೆಸ್ ಆಗ್ಬಿಡುತ್ತೆ. ಅವಾಗ ನಾವು ಮಾಡೋ ಕೆಲಸದಲ್ಲಿ ಸಕ್ಸಸ್ ಸಿಗೋದು ತುಂಬಾ ಕಮ್ಮಿ ಆಗುತ್ತೆ. ಯಾವಾಗ ನೀವು ಔಟ್ಕಮ್ ನ ಕಂಟ್ರೋಲ್ ಮಾಡಲ್ಲ ಅವಾಗ ಆಟೋಮೆಟಿಕ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ. ಟೇಕ್ ಎನ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್. ನೀವು ಒಂದು ಹೋಟ್ಲು ಸ್ಟಾರ್ಟ್ ಮಾಡಿದೀರಾ. ಹೋಟ್ಲು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೆ ನೀವು ಬುಕ್ಕಲ್ಲಿ ಬರ್ಕೊಂತೀರಾ. ನಿಮ್ಮ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಸ್ಟಾರ್ಟ್ ಮಾಡಿದ್ರೆ ಹೇಳ್ತೀರಾ, ನೋಡು ನಾನು ಈ ಥರ ಹೋಟ್ಲು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇನ್ನೊಂದು ವರ್ಷ ಬಿಟ್ಟರೆ ನನ್ನ ಹತ್ರ ಇಷ್ಟು ದುಡ್ಡು ಇರುತ್ತೆ, ಇಂಥ ಕಾರ್ ಇರುತ್ತೆ, ನಾನು ಈ ಹೋಟ್ಲಿಂದ ಅಷ್ಟು ದುಡ್ಡು ಬೈ ಮಾಡ್ತೀನಿ, ನೆಕ್ಸ್ಟ್ ನಾನು ರಾಮೇಶ್ವರನ್ ಕೆಫೆಯನ್ನು ಬೀಟ್ ಮಾಡ್ತೀನಿ, ಹಂಗಾಗ್ತೀನಿ ಹಿಂಗಾಗ್ತೀನಿ ಅಂತ ಸ್ಟಾರ್ಟ್ ಮಾಡ್ತೀರಾ. ಸ್ಟಾರ್ಟ್ ಮಾಡಿ ನಿಮ್ದು ಮೋಟಿವ್ ಏನಿದೆ ಹೇಳಿ? ಸಕ್ಸಸ್. ನಾನು ಅವ್ರಂಗಾಗಬೇಕು ಇವ್ರಂಗಾಗಬೇಕು ಅನ್ನೋದೇ ನಿಮ್ಮ ಮೋಟಿವ್. ಇದರಿಂದ ಏನಾಯ್ತು, ನಿಮ್ದು ಪೂರ್ತಿ ಎನರ್ಜಿನ ಒಂದ್ ಕಡೆ ಶಿಫ್ಟ್ ಮಾಡಿದ್ರಿ, ಅದರಲ್ಲಿ ನಿಮ್ಗೆ ಕಂಟ್ರೋಲೇ ಇಲ್ಲ. ನೆಕ್ಸ್ಟ್ ನೀವು ರಾಮೇಶ್ವರಂ ಕೆಫೆ ಆಗ್ತಿರೋ ಅಥವಾ ಜಗತ್ತಿನ ಅತಿ ದೊಡ್ಡ ಹೋಟೆಲ್ ಚೈನ್ ಆಗ್ತಿರೋ ಅದ್ರಲ್ಲಿ ಯಾವುದು ನಿಮ್ ಕಂಟ್ರೋಲೇ ಇಲ್ಲ. ನಿಮ್ ಕಂಟ್ರೋಲ್ ಎಲ್ಲಿರೋದು? ಅಡಿಗೆ ಚೆನ್ನಾಗಿ ಮಾಡೋದ್ರಲ್ಲಿ, ಮೆನುನ ಸೆಟ್ ಮಾಡೋದ್ರಲ್ಲಿ. ಏನ್ ಪ್ರೋಸೆಸ್ ಇದೆಯಲ್ಲ, ಪ್ರೋಸೆಸ್ ನ ಕಂಟ್ರೋಲ್ ಮಾಡೋದು ನಿಮ್ ಕೈಲಿದೆ. ನೀವೇನ್ ಮಾಡ್ತಿದ್ದೀರಾ? ಔಟ್ಕಮ್ ನ ಕಂಟ್ರೋಲ್ ಮಾಡ್ತಿದ್ದೀರಾ. 24 ಗಂಟೆ ಅಲ್ಲಿನ ಬಗ್ಗೆನೇ ಥಿಂಕ್ ಮಾಡ್ತಿದ್ದೀರಾ. ಇದು ನೀವು ಯಾವುದೇ ಹೋಟ್ಲು ಸ್ಟಾರ್ಟ್ ಮಾಡಿ, ಏನೇ ಸ್ಟಾರ್ಟ್ ಮಾಡಿ ಬಿಸ್ನೆಸ್ನ, ನೀವು ಯಾವಾಗ ಇಲ್ಲಿ ಫೋಕಸ್ನ ಕಮ್ಮಿ ಮಾಡ್ತೀರಾ, ಬರೀ ಅಲ್ಲೇ ತಲೆ ಕೆಡಿಸ್ಕೊಂತೀರಾ, ಅವಾಗ ಏನಾಗುತ್ತೆ? ರಿಸಲ್ಟ್ ಉಲ್ಟಾ ಆಗುತ್ತೆ. ಅವಾಗ 2 ತಿಂಗಳಿಗೆ ನಿಮಗೆ ಸ್ಟ್ರೆಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, 3 ತಿಂಗಳಿಗೆ ವ್ಯಾಪಾರ ಕಮ್ಮಿ ಆಗುತ್ತೆ, 4ನೇ ತಿಂಗಳಲ್ಲಿ ದುಡ್ಡು ಖಾಲಿ ಆಗುತ್ತೆ, 5ರಿಂದ 6 ತಿಂಗಳಲ್ಲಿ ಹೋಟ್ಲು ಮುಚ್ಚಾಕ್ತೀರಾ. ಇದು ಹೋಟ್ಲು ಬಿಸ್ನೆಸ್ ಮಾತ್ರ ಅಲ್ಲ, ಎಲ್ಲಾ ಬಿಸ್ನೆಸ್ ಅಲ್ಲೂ, ಎಲ್ಲಾ ಕೆಲಸದಲ್ಲೂ ಅದೇ. ನೀವು ಔಟ್ಕಮ್ ನ ಕಂಟ್ರೋಲ್ ಮಾಡ್ದಲೆ ನೀವು ಪ್ರೋಸೆಸ್ ನ ಕಂಟ್ರೋಲ್ ಮಾಡಿದಿದ್ರೆ, ಪ್ರೋಸೆಸ್ ನ ಫಾಲೋ ಮಾಡಿದಿದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಸಕ್ಸಸ್ ಸಿಗ್ತಾ ಇತ್ತು. ಹೆಂಗಂದ್ರೆ ಈಗ ನೀವು ಹೋಟ್ಲು ನಡೆಸ್ತಿದ್ದೀರಾ ಅಂದ್ರೆ ನಿಮ್ ಧರ್ಮ ಏನ್ ಹೇಳಿ? ನಿಮ್ಮ ಕಸ್ಟಮರ್ ನ ಸ್ಯಾಟಿಸ್ಫೈ ಮಾಡೋದು. ನಿಮ್ಮ ಕಸ್ಟಮರ್ ಖುಷಿಯಾಗಿ ಹೋಗ್ಬೇಕು. ಅಲ್ಲಿ ನೀವು ಕಸ್ಟಮರ್ಗೆ ಒಳ್ಳೊಳ್ಳೆ ಅಡಿಗೆ ಮಾಡಾಕ್ಬೇಕು, ಅವನಿಗೆ ಟೇಸ್ಟಿ ಫುಡ್ ಮಾಡಾಕ್ಬೇಕು. ಅದು ಬಿಟ್ಬಿಟ್ಟು ನೀವು ಪ್ರಾಫಿಟ್ ಹೆಂಗ್ ಮಾಡೋದು? ಈಗ 100 ರೂಪಾಯಿ ದೋಸೆ ಸೇಲ್ ಮಾಡಿದ್ದೀನಿ, ಇದ್ರಲ್ಲಿ ನನಗೆ ಉಳಿಯೋದೇ 10 ರೂಪಾಯಿ, ಇದರಿಂದ ನನಗೆ ಏನ್ ಲಾಭ ಆಗುತ್ತೆ ಅಂತ ಏನಾದ್ರು ಯೋಚನೆ ಮಾಡಿ ಮಾಡಿದ್ರೆ ಏನಾಗುತ್ತೆ ಹೇಳಿ? ಜಾಸ್ತಿ ದಿವಸ ರನ್ ಮಾಡೋಕ್ಕಾಗಲ್ಲ. ಇನಿಷಿಯಲಿ ಲಾಸ್ ಆದ್ರೂ ಪರವಾಗಿಲ್ಲ, ನನ್ನ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಸಾಕು ಅಂತ ನೀವೇನಾದ್ರು ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ? ಈ ಕಸ್ಟಮರ್ ಇನ್ನು 150 ಜನ ಕರ್ಕೊಂಡ್ ಬರ್ತಾನೆ, ಫ್ರೀ ಮಾರ್ಕೆಟಿಂಗ್ ಮಾಡ್ತಾನೆ, ಅಡಿಗೆ ಸಖತ್ತಾಗಿ ಮಾಡ್ತಾರೆ ಅಂತ. ಅವಾಗ ಏನಾಗ್ತಾರೆ? ಬೇರೆ ಬೇರೆ ಕಡೆಯಿಂದ ಕಸ್ಟಮರ್ ನಿಮ್ಮ ಹೋಟ್ಲಿಗೆ ಬರ್ತಾರೆ. ಇದರಿಂದ ಏನಾಯ್ತು? ಆಟೋಮೆಟಿಕ್ಲಿ ದುಡ್ಡು ಬರ್ತಾ ಹೋಯ್ತು. ನೀವು ಯಾವಾಗ ದುಡ್ಡಿಂದೆ ಹೋದ್ರೆ ದುಡ್ಡು ನಿಮ್ಮಿಂದ ಬರಲ್ಲ. ನೀವು ದುಡ್ಡನ್ನ ಬಿಟ್ಬಿಟ್ಟು ಪ್ರೋಸೆಸ್ ಇಂದ ಹೋದ್ರೆ ಆಟೋಮೆಟಿಕ್ಲಿ ದುಡ್ಡು ನಿಮ್ಮಿಂದ ಬರುತ್ತೆ. ಬಟ್ 90% ಜನ ಏನ್ ಮಾಡ್ತಾರೆ ಹೇಳಿ? ದುಡ್ಡು ಮಾಡ್ಬೇಕು ಲೈಫಲ್ಲಿ, ದುಡ್ಡು ಮಾಡ್ಬೇಕು ಲೈಫಲ್ಲಿ, ಮಲ್ಕೊಂಡಿದ್ರು ದುಡ್ಡು ಮಾಡಬೇಕು, ಬೆಳಿಗ್ಗೆ ಎದ್ರು ದುಡ್ಡು ಮಾಡಬೇಕು, ದುಡ್ಡನ್ನ ಮಾಡಬೇಕು ಅನ್ನೋದು ಬಿಟ್ಬಿಟ್ಟು ದುಡ್ಡು ಹೆಂಗ್ ಬರುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾರೆ. ದುಡ್ಡು ಮಾಡಕ್ಕೆ ಏನೇನು ಪ್ರೋಸೆಸ್ ಮಾಡ್ಬೇಕು ಅನ್ನೋದನ್ನ ಮರೆತು ಬಿಡ್ತಾರೆ. ದುಡ್ಡು ಮಾಡೋದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಂತಾರೆ. ಇದರಿಂದ ಏನಾಗುತ್ತೆ? ದುಡ್ಡು 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 ಅಂತ ಆ ದುಡ್ಡನ್ನ ಲೈಫಲ್ಲಿ ನೋಡೋದೇ ಇಲ್ಲ. ಇದು ಜಸ್ಟ್ ಹೋಟೆಲ್ ಫೀಲ್ಡಿಗೆ ಮಾತ್ರ ಅಲ್ಲ, ಎಲ್ಲದಕ್ಕೂ. ನೀವು ಯಾವ್ಯಾವ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದೀರಲ್ಲ ಆ ಫೀಲ್ಡಲ್ಲಿ ನೀವು ಎಕ್ಸ್ಪರ್ಟ್ ಆದ್ರೆ ದುಡ್ಡು ಆಟೋಮೆಟಿಕ್ಲಿ ನಿಮ್ಮ ಹಿಂದೆ ಬರುತ್ತೆ. ನೀವು ಎಕ್ಸ್ಪರ್ಟ್ ಆಗ್ಬೇಕಂದ್ರೆ ಏನು ಮಾಡಬೇಕು? ಎಷ್ಟು ಸಂಬಳ ಸಿಗುತ್ತೆ, ಎಷ್ಟು ದುಡ್ಡು ಸಿಗುತ್ತೆ, ನನಗೆ ಈ ಕೆಲಸ ಮಾಡಿದ್ರೆ ಅಷ್ಟು ಸಿಗುತ್ತಾ, ಈ ಕೆಲಸ ಮಾಡಿದ್ರೆ ಇಷ್ಟು ಸಿಗುತ್ತಾ ಅಂತ ತಲೆ ಉಪಯೋಗಿಸೋದು ಬಿಡಬೇಕು. ಅಲ್ಲಿ ನೀವು ಪ್ರೋಸೆಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಬೇಕು. ಅವಾಗ ಆಟೋಮೆಟಿಕ್ಲಿ ನಿಮಗೆ ದುಡ್ಡು ಬರ್ತಾ ಹೋಗುತ್ತೆ. ದುಡ್ಡು ಅನ್ನೋದು ಬೈ ಪ್ರಾಡಕ್ಟ್ ಬಂದೇ ಬರುತ್ತೆ. ಈಗ ನೀವು ಒಂದು ಹಸು ಹಾಕಿದ್ದೀರಾ, ಹಸು ಸಾಕಿದಾಗ ತುಪ್ಪ ಎಷ್ಟು ಬಂತು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ ಬರುತ್ತೆ? ಬಿಕಾಸ್ ತುಪ್ಪ ಎದರಿಂದ ಬರುತ್ತೆ? ಹಾಲಿಂದ ಬರುತ್ತೆ. ಹಾಲು ಎದರಿಂದ ಬರುತ್ತೆ? ಹಸು ಚೆನ್ನಾಗಿರೋದ್ರಿಂದ ಬರುತ್ತೆ. ನೀವು ತುಪ್ಪ ಎಷ್ಟು ಬಂತು ಅಂತ ತಲೆ ಕೆಡಿಸ್ಕೊಳ್ಳೋ ಬದಲು ಹಸುನ್ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ಲಿ ತುಪ್ಪ ಬರುತ್ತೆ. ತುಪ್ಪದ ಬಗ್ಗೆ ತಲೆ ಕೆಡಿಸ್ಕೊಂಬಾರ್ದು. ಇದೇ ರಿಸಲ್ಟ್. ಔಟ್ಕಮ್ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ಜಸ್ಟ್ ನಾವು ಪ್ರೋಸೆಸ್ ನ ಫಾಲೋ ಮಾಡಿದ್ರೆ ಸಕ್ಸಸ್ 100% ಸಿಕ್ಕೇ ಸಿಗುತ್ತೆ. ವಿರಾಟ್ ಕೊಹ್ಲಿ ನಾನು ಕ್ರಿಕೆಟ್ ಸೇರ್ಕೊಂಡ್ರೆ ಇಷ್ಟು ದುಡ್ಡು ಸಿಗುತ್ತೆ ಅಷ್ಟು ದುಡ್ಡು ಸಿಗುತ್ತೆ ಅಂತ ಏನಾದ್ರು ಕ್ರಿಕೆಟಿಗೆ ಬಂದಿದ್ದಿದ್ರೆ ವಿರಾಟ್ ಕೊಹ್ಲಿ ನಿಜವಾಗ್ಲೂ ಇಷ್ಟೊಂದು ದುಡ್ಡು ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅದನ್ನ ಮನ್ಸಿಂದ ಆಡ್ಬೇಕು, ಮನ್ಸಿಂದ ಕ್ರಿಕೆಟ್ ಆಡಬೇಕು. ದುಡ್ಡಿಗೋಸ್ಕರ ಆಡಿದ್ರೆ ಬಹಳ ದಿವಸ ಆಡಕ್ಕಾಗಲ್ಲ. ಎಲ್ಲಿ ಫೇಲ್ ಆಗ್ಬಿಡ್ತೀನೋ, ಈ ಸಲ ನಾನೇನಾದ್ರು ಸೆಂಚುರಿ ಹೊಡಿಲಿದ್ರೆ ನನಗೆ ಬ್ರ್ಯಾಂಡ್ ಪ್ರಮೋಷನ್ ಎಲ್ಲಿ ಬರಲ್ವೋ ಅಂತ ಸ್ಟ್ರೆಸ್ ಅಲ್ಲೇ ಆಡ್ಬೇಕಾಗತ್ತೆ. ಅದೇ ಅವನು ಅದನ್ನ ಇಷ್ಟಪಟ್ಟು ಆಡಿದ್ರೆ, ಪ್ರೋಸೆಸ್ ನ ಇಷ್ಟಪಟ್ರೆ ಆಟೋಮೆಟಿಕ್ಲಿ ರನ್ ಹೊಡಿತಾನೆ, ಆಟೋಮೆಟಿಕ್ಲಿ ಸೆಂಚುರಿ ಹೊಡಿತಾನೆ. ಅವಾಗ ಏನಾಗುತ್ತೆ? ಬ್ರ್ಯಾಂಡ್ ಹಿಂದೆ ಹುಡ್ಕೊಂಡ್ ಬರ್ತಾರೆ. ಅರ್ಥ ಆಯ್ತಾ? ಇಷ್ಟೇನೆ. ಇಲ್ಲಿ ಇದು ಮಾಡಿದ್ರೆ ಸಕ್ಸಸ್ ಸಿಗುತ್ತೆ, ಅದು ಮಾಡಿದ್ರೆ ಸಕ್ಸಸ್ ಸಿಗುತ್ತೆ ಅನ್ನೋದಕ್ಕಿಂತ ಸಕ್ಸಸ್ ಬೈ ಪ್ರಾಡಕ್ಟ್ ಎಲ್ಲ ಏನ್ ಮಾಡಿದ್ರು ಸಿಕ್ಕೇ ಸಿಗುತ್ತೆ. ಬಟ್ ನಾವು ಸಕ್ಸಸ್ ಇಂದ ಹೋಗೋದಕ್ಕಿಂತ ಪ್ರೋಸೆಸ್ ಇಂದ ಹೋಗ್ಬೇಕು. ಇದನ್ನೇ ಎಂಟೈರ್ ಭಗವದ್ಗೀತೆ ಹೇಳೋದು. ಮತ್ತೆ ಎಲ್ರಿಗೂ ಒನ್ಸ್ ಅಗೇನ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಿಮ್ ಲೈಫ್ ಅಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ನೀವು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ದಲೆ ಕೆಲಸ ಮಾಡ್ತಾ ಇದ್ದೀರಾ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಮತ್ತೆ ಸಿಗೋಣ.